ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. NTA UGC ಸಾರಥ್ಯದಲ್ಲಿ ನಡೆಸುವಂತಹ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆ 9ನೇ ತಾರೀಕು ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸಿಗೆ ಮತ್ತು 17ನೇ ತಾರೀಕು ಕಾಮರ್ಸಿಗೆ ನಡೆಯುತ್ತೆ. ಇದೇ ತಿಂಗಳಲ್ಲಿ ನಡೆಯುವಂಥ ಈ ಎರಡು ಎಕ್ಸಾಮಿಗೆ ಫಸ್ಟ್ ಪೇಪರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟ್ ಪೇಪರು ಮತ್ತು ಸೆಕೆಂಡ್ ಪೇಪರ್ ಎರಡೂ ಸೇರಿಬಿಟ್ಟು ನಮಗೆ ಅಗ್ರಿಗೇಟು ಆಲ್ಮೋಸ್ಟ್ 50+ ಏನಾದರೂ ನಾವು ಆತಂದರೆ 100% ನಾವು ಕ್ವಾಲಿಫೈ ಆಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಆದ ಕಾರಣ ಫಸ್ಟ್ ಪೇಪರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಸೆಕೆಂಡ್ ಪೇಪರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಪೇಪರಲ್ಲಿ 100% ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಏನು ಬರ್ಬೋದು ಅನ್ನೋದನ್ನು ನಾವು ಲಾಸ್ಟ್ 24, 25 ಮತ್ತು 1 ಮತ್ತು 30ನೇ ತಾರೀಕು ನಡೆದಂತಹ ಪೇಪರ್ಗಳ ಅನಾಲಿಸಿಸ್ ಮೇಲೆ ತಗೊಂಡಿದ್ದೀವಿ. ಯಾಕೆ ಅಂದರೆ ತುಂಬ ಪೇಪರ್ಸಲ್ಲಿ ಏನಾಗುತ್ತೆ, ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟನ್ನು ನಾವು ಕಂಪೇರ್ ಮಾಡಿರ್ಲಿಕ್ಕೆ ಹೋದಾಗ ಒಂದು ಕ್ವಶನ್ ಬಗ್ಗೆ ಕೇಳಿರ್ತಾರೆ ಅಂದ್ಕೊಂಡ್ರೆ ಆ ರಿಲೇಟೆಡ್ ಕ್ವಶನ್ನೇ ನೆಕ್ಸ್ಟ್ ಶಿಫ್ಟಲ್ಲೂ ಕೇಳಿರ್ತಾರೆ. ಎಕ್ಸಾಂಪಲ್ ಇಲ್ಲಿ ಬಂದುಬಿಟ್ಟು ರ್ಯಾಮ್ನ ಫುಲ್ ಫಾರ್ಮ್ ಕೇಳಿದರೆ ಸೆಕೆಂಡ್ ಸೆಷನಲ್ಲಿ ರೋಮ್ನ ಫುಲ್ ಫಾರ್ಮ್ ಕೇಳ್ತಾರೆ. ಆ ರೀತಿ ಚೇಂಜಸ್ ಏನಾಗುತ್ತೆ, ಅದೇ ಟಾಪಿಕ್ ಮೇಲೆ ಬೇರೆ ಒಂದು ಕ್ವಶನ್ನ ಫ್ರೇಮ್ ಮಾಡಿರ್ತಾರೆ. ಆ ಕಾರಣಕ್ಕೆ ಈ ಒಂದು ಕ್ವಶನ್ ಪೇಪರ್ ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್ ಅಂತ ನಮಗನ್ನಿಸ್ತು. ಆ ಬೇಸಿಸ್ ಮೇಲೆ ನಾವು ಈ ಒಂದು 25 ಕ್ವಶನ್ಗಳನ್ನ ನಾವು ರೆಡಿ ಮಾಡಿದ್ದೀವಿ. ಇವತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ನನ್ನ ಪ್ರಕಾರ ಇವು ಬಂದೇ ಬರ್ತವೆ ಅನ್ನೋದು ಖಂಡಿತ. ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಎಲ್ಲರೂ ನೋಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಅದಕ್ಕೂ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ ಕೂಡ ಒತ್ತಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಹೇಳಿ ಸಬ್ಸ್ಕ್ರೈಬ್ ಆಗಲಿಕ್ಕೆ, ಶೇರ್ ಮಾಡಲಿಕ್ಕೆ ವಿಡಿಯೋಸ್ನ. ಸೊ ನಾವು ಡೇ ಬೈ ಡೇ ಒಳ್ಳೊಳ್ಳೆ ವೀಡಿಯೋಸನ್ನು ಫಸ್ಟ್ ಪೇಪರ್ ರಿಲೇಟೆಡು ಮತ್ತು ಸೆಕೆಂಡ್ ಪೇಪರ್ ರಿಲೇಟೆಡು ಎಷ್ಟು ಸಾಧ್ಯನೋ ಅಷ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನ ವಿತ್ ಬ್ರೀಫ್ ಎಕ್ಸ್ಪ್ಲನೇಷನ್ ಸಮೇತ ನಾವು ಹೇಳೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಸೊ ಬನ್ನಿ ಒನ್ ಬೈ ಒನ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ ವಿತ್ ಎಕ್ಸ್ಪ್ಲನೇಷನ್ಸ್. ಬನ್ನಿ ಮೊದಲನೇ ಕ್ವಶನ್ ನೋಡೋಣ. 1 ಬೈಟ್ ಕನ್ಸಿಸ್ಟ್ ಆಫ್ ಡ್ಯಾಶ್ ಬಿಟ್ಸ್ ಅಂತ ಕೇಳಿದ್ದಾರೆ. ಒಂದು ಬೈಟು ಎಷ್ಟು ಬಿಟ್ಟಿಗೆ ಸಮ ಅಂತೇಳಿ. ಸೊ ಆನ್ಸರ್ ಬಂದುಬಿಟ್ಟು 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 8 ಬಿಟ್ಸು, 16 ಬಿಟ್ಸು, 24 ಬಿಟ್ಸು, 1024 ಬಿಟ್ಸ್ ಅಂತೇಳಿ. ನಾವು ಈ ಬಿಟ್ಸ್ಗಳ ಬಗ್ಗೆ ಮತ್ತು ಮೆಮೊರಿ ಬೇಸ್ಡ್ ಕ್ವಶನ್ಸನ್ನು ಕೇಳಿದ್ದಾರೆ ಅಂದರೆ ಅದಕ್ಕೆ ತಕ್ಕಂತೆ ಸ್ವಲ್ಪ ರೆಡಿ ಆಗಬೇಕು. ಸೊ ಎಕ್ಸ್ಪ್ಲನೇಷನ್ಸನ್ನು ನೋಡೋಣ. ಇಲ್ಲಿ ಬಂದುಬಿಟ್ಟು ನೋಡಿ, ಟೈಪ್ಸ್ ಆಫ್ ವೇರಿಯಸ್ ಯೂನಿಟ್ಸ್ ಆಫ್ ಮೆಮೊರೀಸ್ ಅಂತ ನಾವು ತಗೊಂಡ್ರೆ, ಬಿಟ್ ಅಂದರೆ ಒಂದು ಬಿಟ್ ಅಂತ ಅರ್ಥ ಆಗುತ್ತೆ. ಅಂದರೆ ನಾವು ಯಾವಾಗಲೂ ಕೂಡ ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ಜೀರೋಸ್ ಮತ್ತು 1ಅನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಬೇರೆ ಲ್ಯಾಂಗ್ವೇಜ್ ಕಂಪ್ಯೂಟರಿಗೆ ಅರ್ಥ ಆಗಲ್ಲ. ಸೊ ಅದನ್ನು ನಾವು ಬಿಟ್ಟಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ನಿಬಲ್ ಅಂತ ಹೇಳಿದರೆ 4 ಬಿಟ್ಟನ ಒಂದು ಗ್ರೂಪಿಗೆ ನಾವು ನಿಬಲ್ ಅಂತ ಕರಿತೀವಿ. ಸೊ ಬೈಟ್ ಅಂತ ಹೇಳಿದರೆ 8 ಬಿಟ್ಸ್ನ ಒಂದು ಯೂನಿಟಿಗೆ ನಾವು ಬೈಟ್ ಅಂತ ಕರಿತೀವಿ, 1 ಬೈಟ್ ಅಂತ ಕರಿತೀವಿ. 1 ಬೈಟ್ ಈಸ್ ಈಕ್ವಲ್ ಟು 8 ಬಿಟ್ಸ್. ಸೊ ಕಿಲೋಬೈಟ್ ಅಂದರೆ KB ಅಂದರೆ 1024 ಬೈಟ್ಸಿಗೆ 1 ಕಿಲೋಬೈಟ್ ಆಗುತ್ತೆ. ಹಾಗೆ MB ಅಂತ ಹೇಳಿದರೆ, ಮೆಗಾಬೈಟ್ ಅಂತ ಹೇಳಿದರೆ 1024 KBಗೆ 1 MB ಆಗುತ್ತೆ. ಹಾಗೆ ಜಿಗಾಬೈಟ್ ಅಂತ ಹೇಳಿದರೆ ಅಂದರೆ GB ಅಂತ ಹೇಳ್ತೀವಲ್ಲ, GB ಅಂತ ಹೇಳಿದರೆ 1024 MBಗೆ 1 GB ಆಗುತ್ತೆ. ನೆಕ್ಸ್ಟು ಟೆರಾಬೈಟ್ ಅಂತ ಹೇಳಿದರೆ 1024 GBಗೆ 1 ಟೆರಾಬೈಟ್ ಆಗುತ್ತೆ. ಪೆಟಾಬೈಟ್ ಅಂತ ಹೇಳಿದರೆ 1024 TBಗೆ 1 ಪೆಟಾಬೈಟ್ ಆಗುತ್ತೆ. ಎಕ್ಸಾಬೈಟ್ ಅಂತ ಹೇಳಿದರೆ 1024 PBಗೆ 1 ಎಕ್ಸಾಬೈಟ್ ಆಗುತ್ತೆ. ಹಾಗೆ ಜೆಟಾಬೈಟ್ ಅಂತ ಹೇಳಿದರೆ 1024 EBಗೆ 1 ಜೆಟಾಬೈಟ್ ಆಗುತ್ತೆ. ಹಾಗೆ ಎಟಾಬೈಟ್ ಅಂತ ಹೇಳಿದರೆ 1024 ZBಗೆ 1 ಎಟಾಬೈಟ್ ಆಗುತ್ತೆ. ಸೊ ಈಗ ನಿಮಗೆ ಗೊತ್ತಾಗಿರ್ಬೋದು ಆನ್ಸರ್ ಯಾವುದು ಅಂತ. ಸೊ ಆನ್ಸರ್ ನೋಡೋಣ. ಆಪ್ಷನ್ ಎ 8 ಬಿಟ್ಸ್. ಕ್ವಶನ್ ನಂಬರ್ 2ಕ್ಕೆ ಬನ್ನಿ. ಫುಲ್ ಫಾರ್ಮ್ ಆಫ್ DVD ಅಂತ ಕೇಳಿದ್ದಾರೆ. ಸೊ DVD ಫುಲ್ ಫಾರ್ಮ್ ಏನು? ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತ. ನಾವು ಅಷ್ಟಕ್ಕೆ ಸುಮ್ಮನಾದರೆ ನಡೆಯುತ್ತಾ? ಸೊ ನೆಕ್ಸ್ಟ್ ಕ್ವಶನಲ್ಲಿ ಕೇಳಿದ್ದಾನೆ, ಮೆಮೊರಿ ಬೇಸ್ಡ್ ಕ್ವಶನ್ಸೇ ಆಲ್ಮೋಸ್ಟ್ ಇವೆಲ್ಲ ಬರ್ತವೆ. ಫೈಲ್ ಎಕ್ಸ್ಟೆನ್ಷನ್ ಮ್ಯಾಚ್ ಅಂತ ಕೇಳಿದ್ದಾನೆ. ಸೊ ಇದು ಮ್ಯಾಚ್ ದ ಫಾಲೋಯಿಂಗ್ ಇದ್ದಂಗೆ. ಆಡಿಯೋ ಕೇಳಿದ್ದಾನೆ, ವಿಡಿಯೋ ಕೇಳಿದ್ದಾನೆ, ಇಮೇಜ್ ಕೇಳಿದ್ದಾನೆ, ಡಾಕ್ಯುಮೆಂಟ್ ಕೇಳಿದ್ದಾನೆ. ಇದಕ್ಕೆ ಮ್ಯಾಚ್ ಮಾಡಬೇಕು. MP3, JPEG, ಡಾಕ್ಯುಮೆಂಟ್ ಮೀನ್ಸ್ ಡಾಕ್ ಅಂತ ಹೇಳಿದ್ದಾನೆ, ಆಮೇಲೆ MP4. ಸೊ ನಾವಿಲ್ಲಿ ಆನ್ಸರ್ನ ನೋಡ್ತಾ ಹೋಗೋ ಮುಂಚೆ ಎಕ್ಸ್ಪ್ಲನೇಷನ್ಸನ್ನು ಸ್ವಲ್ಪ ನೋಡ್ಬಿಡೋಣ. MP3 ಅಂತ ಹೇಳಿದರೆ MPEG ಆಡಿಯೋ ಲೇಯರ್ 3 ಅಂತೇಳಿ. ಆಡಿಯೋ ಲೇಯರ್ 3 ಇದು. ಲೇಯರ್ 4 ಬಂದುಬಿಟ್ಟು ನಮಗೆ ವಿಡಿಯೋ ಆಗುತ್ತೆ, MP4 ಆಗುತ್ತೆ. ಲೇಯರ್ 3 ಬಂದುಬಿಟ್ಟು ನಮಗೆ ಆಡಿಯೋ ಆಗುತ್ತೆ. ಓಕೆ. MPEG ಫುಲ್ ಫಾರ್ಮ್ ಏನಂದರೆ ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ ಗ್ರೂಪ್ ಅಂತೇಳಿ. ಸೊ MP3 ಲೇಯರ್ 3 ಅಂತ ಬಂದರೆ ಆಡಿಯೋ, ಲೇಯರ್ 4 ಅಂತ ಬಂದರೆ ಅದು
ವಿಡಿಯೋ ಆಗುತ್ತೆ. ಸೊ MP4 ಆಗುತ್ತೆ, ಇದು ನೆನಪಿರಲಿ. JPEG ಆರ್ JPG ಅಂತ ಹೇಳಿದರೆ ಅಂದರೆ ಅದು ಡಾಕ್ಯುಮೆಂಟ್ ಫಾರ್ಮ್ಯಾಟಿಗೆ ಬರುತ್ತೆ. ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್ ಅಂತ ಕರಿತೀವಿ ನಾವು. ಹಾಗೆ ಡಾಕ್ ಅಂತ ಹೇಳಿದರೆ ಇಟ್ ಈಸ್ ಎ ಅಬ್ರಿವೇಷನ್ ಆಫ್ ಡಾಕ್ಯುಮೆಂಟನ್ನು ನಾವು ಶಾರ್ಟ್ ಫಾರ್ಮಲ್ಲಿ ನಾವು ಡಾಕ್ ಅಂತ ಕರಿತೀವಿ. ದಿಸ್ ಇಸ್ ದ ಪ್ರಾಪರ್ಟಿ ಆಫ್ ಮೈಕ್ರೋಸಾಫ್ಟ್ ವರ್ಡ್ ಬೈನರಿ ಫಾರ್ಮ್ಯಾಟ್. ಸೊ ಈಗ ನಿಮಗೆ ಆನ್ಸರ್ ಗೊತ್ತಾಗ್ಬೋದು. ಆಡಿಯೋ ಮೀನ್ಸ್ MP3, ವಿಡಿಯೋ ಮೀನ್ಸ್ MP4, ಇಮೇಜ್ ಮೀನ್ಸ್ JPEG, ಆಮೇಲೆ ಡಾಕ್ಯುಮೆಂಟ್ಸ್ ಮೀನ್ಸ್ ಡಾಕ್ ಮೀನ್ಸ್ ದ ಅಬ್ರಿವೇಷನ್ ಅಂತ ಆಗುತ್ತೆ. ಸೊ ಆನ್ಸರ್ ನೋಡಿದರೆ ನಾವು ಒಂದಕ್ಕೆ Eಗೆ 1, Bಗೆ 4, Cಗೆ 2 ಆ್ಯಂಡ್ Dಗೆ 3. ಸೊ ಫಾರ್ ಯುವರ್ ರೆಫರೆನ್ಸ್ ನಾವು ಇಲ್ಲಿ ಫೈಲ್ನ ಎಕ್ಸ್ಟೆನ್ಷನ್ ಫಾರ್ಮ್ಸನ್ನು ಇಟ್ಟಿದ್ದೀವಿ, ಆದಷ್ಟು ಮೆನ್ಷನ್ ಮಾಡಿದ್ದೀವಿ. ಸೊ ಈ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋದಕ್ಕೆ ಹೇಳ್ತಾ ಇಲ್ಲ, ನೀವೇ ಒಂದ್ಸಲಿ ರೀಡ್ ಮಾಡ್ಕೊಳ್ಳಿ. 4th ಕ್ವಶನಿಗೆ ಹೋಗೋಣ. ತುಂಬ ಇಂಪಾರ್ಟೆಂಟ್ ಕ್ವಶನ್. ಕೇಚ್ ಮೆಮೊರಿ ಆಲ್ಸೋ ಕಾಲ್ಡ್ CPU ಮೆಮೊರಿ. ಸೊ ಮೆಮೊರಿ ಬೇಸ್ಡ್ ಕ್ವಶನಲ್ಲಿ CPU ಅಲ್ಲಿ ಕೇಚ್ ಮೆಮೊರಿ ಬರುತ್ತೆ, ಪ್ರೈಮರಿ ಮೆಮೊರಿ ಬರುತ್ತೆ, ಸೆಕೆಂಡರಿ ಮೆಮೊರಿ ಕೂಡ ಬರುತ್ತೆ. ಸೊ ಮೆಮೊರೀಸ್ನ 1 by 1 ನೋಡೋಣ. ಪ್ರೈಮರಿ ಮೆಮೊರೀಸ್ನ ಇಂಟರ್ನಲ್ ಮೆಮೊರಿ ಅಂತಲೂ ಕರಿತೀವಿ, ಸೆಕೆಂಡರಿ ಮೆಮೊರಿನ ನಾವು ಬ್ಯಾಕಪ್ ಮೆಮೊರಿ ಅಂತಲೂ ಕರಿತೀವಿ. ಸೊ ನೆನ್ಪಿಟ್ಕೊಂಡಿರಿ. ಫಸ್ಟ್ನೇದು ಕೇಚ್ ಮೆಮೊರಿ. ಕೇಚ್ ಮೆಮೊರಿ ಈಸ್ ಎ ಸ್ಪೆಷಲ್ ವೆರಿ ಹೈ ಸ್ಪೀಡ್ ಮೆಮೊರಿ. ನಿಮಗೆ ಈ ಥರನೂ ಕೇಳ್ಬೋದು, ಕೇಚ್ ಮೆಮೊರಿ, ಸೆಕೆಂಡ್ರಿ ಮೆಮೊರಿ, ಆ ಥರ ಮೆಮೊರೀಸ್ 4 ಮೆಮೊರೀಸ್ನ ಕೇಳಿಬಿಟ್ಟು ವಿಚ್ ಇಸ್ ದ ಹೈ ಸ್ಪೀಡ್ ಮೆಮೊರಿ ಅಂತ ಕೇಳಿದರೆ ಕೇಚ್ ಮೆಮೊರಿ ಅಂತ ಹೇಳಂಗಿರಬೇಕು. ಸೊ ಕೇಚ್ ಬಗ್ಗೆ ಒಂದು ಸಣ್ಣ ಹಿಂಟ್ಸನ್ನು ಕೊಡ್ತೀನಿ, ತಿಳ್ಕೊಂಬಿಡಿ. ಕೇಚ್ ಮೆಮೊರಿ ಅಂದರೆ ನಿಮ್ಮ ಮೊಬೈಲ್ ನೋಡಿ, ಮೊಬೈಲಲ್ಲಿ ನೀವು ಯಾವಾಗೋ ಸೇವ್ ಮಾಡಿರ್ತೀರ, ಬಟ್ ಎಲ್ಲೋ ಡಿಲೀಟ್ ಮಾಡಿರ್ತೀರ, ಸೇವ್ ಆಗಿರುತ್ತೆ. ಡಿಲೀಟ್ ಮಾಡಿದರೂ ಕೂಡ ಅದು ಅಳಿಸಿ ಹೋಗಿರಲ್ಲ. ಅದು ಎಲ್ಲಿ ಸೇವ್ ಆಗಿರುತ್ತೆ ಅಂದರೆ ಕೇಚಲ್ಲಿ ಸೇವ್ ಆಗಿರುತ್ತೆ. ಯಾವಾಗೋ ಬ್ಯಾಕಪ್ ಕೊಟ್ಟಿರ್ತೀರ, ಅದನ್ನು ನೀವು ರೀಸ್ಟೋರ್ ಮಾಡ್ಕೊಂಡಿರಲ್ಲ. ಎಲ್ಲಿ ಸೇವ್ ಆಗಿರುತ್ತೆ? ಕೇಚಲ್ಲಿ ಸೇವ್ ಆಗಿರುತ್ತೆ. ಸೊ ಕೇಚ್ ಮೆಮೊರಿ ಕೇಚ್ ಮೆಮೊರಿನ ನಾವು ಯಾವಾಗ ಕಂಪ್ಲೀಟ್ಲಿ ನಾವು ಎರೇಸ್ ಮಾಡ್ಲಿಕ್ಕಾಗುತ್ತೆ ಅಂದರೆ ಫ್ಲ್ಯಾಶ್ ಮಾಡಿದಾಗ ಆಗುತ್ತೆ. ಇಲ್ಲ ಹುಡುಕಿ ಮಾಡೋಷ್ಟು ಆಗಲ್ಲ, ಎಲ್ಲೆಲ್ಲೋ ಹೋಗಿಬಿಟ್ಟು ಸೇವ್ ಆಗಿರುತ್ತೆ. ಸೊ ನಿಮಗೆಲ್ಲ ಐಡಿಯಾಸ್ ಇರ್ಬೋದು. ಮೊಬೈಲಲ್ಲೂ ಕೂಡ ಫೈಲ್ ಎಕ್ಸ್ಪ್ಲೋಸರಲ್ಲಿ ಹೋಗಿಬಿಟ್ಟು ನೋಡಿದರೆ ಎಲ್ಲೆಲ್ಲೋ ಯಾವುದಾದ್ರು ಫೈಲ್ ಸೇವ್ ಆಗಿರ್ತವೆ, ನೀವು ಯಾವತ್ತೂ ನೋಡಿರ್ತೀರ, ಡಿಲೀಟು ಮಾಡಿರ್ತೀರ, ಬಟ್ ಇನ್ನೊಂದು ಕಡೆಯಲ್ಲೂ ಸೇವ್ ಆಗಿರುತ್ತೆ. ಸೊ ಅದನ್ನು ಕೇಚ್ ಮೆಮೊರಿ ಅಂತ ಕರಿತೀವಿ. ಇಟ್ ಈಸ್ ಯೂಸ್ಡ್ ಟು ಸ್ಪೀಡ್ ಅಪ್ ಆ್ಯಂಡ್ ಸಿಂಕ್ರೊನೈಸಿಂಗ್ ವಿತ್ ಹೈ ಸ್ಪೀಡ್ CPU ನ ಸ್ಪೀಡ್ ಜಾಸ್ತಿ ಮಾಡಲಿಕ್ಕೆ ಕೇಚ್ ಮೆಮೊರೀಸು ಹೆಲ್ಪ್ಫುಲ್ ಆಗುತ್ತೆ. ಕೇಚ್ ಮೆಮೊರಿ ಈಸ್ ಕಾಸ್ಟ್ಲಿಯರ್ ದ್ಯಾನ್ ದಿ ಮೇನ್ ಮೆಮೊರಿ ಆರ್ ಡಿಸ್ಕ್ ಮೆಮೊರಿ, ಬಟ್ ಎಕನಾಮಿಕಲ್ ದ್ಯಾನ್ ದಿ CPU ರಿಜಿಸ್ಟರ್. ನೆನ್ಪಿಟ್ಕೊಳ್ಳಿ, ಯಾವುದು ಕಾಸ್ಟ್ಲಿಯರು ಯಾವುದು ಅನ್ಕಾಸ್ಟ್ಲಿಯರ್ ಅಂತಲೂ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕೇಚ್ ಮೆಮೊರಿ ಬಗ್ಗೆ ಸೆಕೆಂಡ್ ಪಾಯಿಂಟ್ ನೋಡೋದಾದರೆ, ಕೇಚ್ ಮೆಮೊರಿ ಈಸ್ ಆನ್ ಎಕ್ಸ್ಟ್ರೀಮ್ಲಿ ಫಾಸ್ಟ್ ಮೆಮೊರಿ ಟೈಪ್ ದಟ್ ಆ್ಯಕ್ಟ್ಸ್ ಆ್ಯಸ್ ಎ ಬಫರ್ ಬಿಟ್ವೀನ್ RAM ಆ್ಯಂಡ್ CPU. ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಮತ್ತು CPU ನಡುವೆ ಏನಿರ್ತವೆ ಅಂದರೆ CPU ಮತ್ತು RAM ಮಧ್ಯೆ ತುಂಬಾ ಆ್ಯಕ್ಷನ್ ನಡೀತಾ ಇರ್ತವೆ ಬೇರೆ ಬೇರೆ ವೇಸಲ್ಲಿ. ಸೊ ಅಲ್ಲೂ ಕೂಡ ಇದು ಆ್ಯಕ್ಟ್ ಮಾಡುತ್ತೆ. ಇಟ್ ಹೋಲ್ಡ್ಸ್ ಫ್ರೀಕ್ವೆಂಟ್ಲಿ ರಿಕ್ವೆಸ್ಟೆಡ್ ದ ಡಾಟಾ ಆ್ಯಂಡ್ ದಿ ಇನ್ಸ್ಟ್ರಕ್ಷನ್ ಸೊ ದಟ್ ದೇ ಆರ್ ಇಮಿಡಿಯೇಟ್ಲಿ ಅವೈಲೇಬಲ್ ಟು ದಿ CPU ವೆನ್ ನೀಡೆಡ್. ಯಾವಾಗ ಕೇಚ್ ಮೆಮೊರಿಯಲ್ಲಿ ಡಾಟಾಸ್ಗಳು ಸೇವ್ ಆಗಿರ್ತಾವೋ ಆವಾಗ ನಮಗೆ ಯಾವಾಗ ಆಕ್ಸೆಸ್ ಮಾಡ್ಲಿಕ್ಕೆ ಹೋಗ್ತೀವೋ ಇಮಿಡಿಯೇಟ್ಲಿ ನಮಗೆ ಸಿಗುತ್ತೆ. ಸೊ ಕೇಚ್ ಮೆಮೊರಿ ಆ ಒಂದು ಹೆಲ್ಪನ್ನು ಕೂಡ ಮಾಡುತ್ತೆ. ನೆಕ್ಸ್ಟ್ 3ನೇ ಪಾಯಿಂಟ್ ಬಂದುಬಿಟ್ಟು, ಮೆಮೊರಿ ಈಸ್ ಯೂಸ್ಡ್ ಟು ರೆಡ್ಯೂಸ್, ಅಂದರೆ ಕೇಚ್ ಮೆಮೊರಿ ಈಸ್ ಯೂಸ್ಡ್ ಟು ರೆಡ್ಯೂಸ್ ಅವರೇಜ್ ಟೈಮ್ ಟು ಆಕ್ಸೆಸ್ ಡಾಟಾ. ಅಂದರೆ ನಾವು ಕೇಚ್ ಮೆಮೊರಿ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಡಾಟಾನ ಆಕ್ಸೆಸ್ ಮಾಡಬೇಕಾದ್ರೆ ಟೈಮ್ನ ರೆಡ್ಯೂಸ್ ಮಾಡುತ್ತೆ, ಅಂದರೆ ಕ್ವಿಕ್ಕಾಗಿ ನಮಗೆ ಡಾಟಾ ಸಿಗೋ ಥರ ಮಾಡುತ್ತೆ ಫ್ರಮ್ ದ ಮೇನ್ ಮೆಮೊರಿ. ದ ಕೇಚ್ ಈಸ್ ಎ ಸ್ಮಾಲರ್ ಆ್ಯಂಡ್ ಫಾಸ್ಟರ್ ಮೆಮೊರಿ ವಿಚ್ ಸ್ಟೋರ್ಸ್ ಕಾಪೀಸ್ ಆಫ್ ದಿ ಡಾಟಾ ಫ್ರಮ್ ಫ್ರೀಕ್ವೆಂಟ್ಲಿ ಯೂಸರ್ ಮೇನ್ ಮೆಮೊರಿ ಲೊಕೇಶನ್ಸ್. ಮೇನ್ ಮೆಮೊರಿ ಲೊಕೇಶನ್ಸಲ್ಲಿ ನಾವು ಎಲ್ಲೆಲ್ಲಿ ಡಾಟಾನ ಸ್ಟೋರ್ ಮಾಡಿರ್ತೀವೋ, ನಾವು ಯಾವಾಗ ಆಕ್ಸೆಸ್ ಮಾಡೋಕ್ಕೆ ಹೋಗ್ತೀವೋ ಆವಾಗ ಬೇಗ ನಮಗೆ ಸಿಗೋ ಥರ ಮಾಡುವಂಥ ಕೆಲಸವನ್ನು ಕೇಚ್ ಮೆಮೊರಿ ಮಾಡುತ್ತೆ ಅಂತ ಹೇಳುತ್ತೆ. ನೆಕ್ಸ್ಟ್ 4th ಪಾಯಿಂಟ್, ದೇರ್ ಆರ್ ವೇರಿಯಸ್ ಡಿಫ್ರೆಂಟ್ ಇಂಡಿಪೆಂಡೆಂಟ್ cases in a CPU which stores and instruct and data. ಸೊ ನಾವು CPU ಅಲ್ಲಿ ಬೇರೆ ಬೇರೆ ಕ್ಯಾಬಿನೆಟು ಕೇಸಸನ್ನು ನೋಡ್ತೀವಿ. ಸೊ ಬೇರೆ ಬೇರೆ ಆ್ಯಕ್ಷನ್ಸನ್ನು ಮಾಡ್ತಿರುತ್ತೆ. ಅವೆಲ್ಲದಕ್ಕೂ ಕೂಡ ಒಂದು ಮಿಡ್ ಮ್ಯಾನ್ ಆಗಿ ಅಥವಾ ಏನಾದ್ರು ಸೇವ್ ಮಾಡಿದ್ನ ಬೇಗ ಆಕ್ಸೆಸ್ ಮಾಡುವಂಥ ಹೆಲ್ಪನ್ನು ಕೇಚ್ ಮೆಮೊರಿ ಮಾಡುತ್ತೆ. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. MRAM ಈಸ್ ಎ ಟೈಪ್ ಆಫ್ ಡ್ಯಾಶ್ ಮೆಮೊರಿ ಅಂತ ಕೇಳಿದ್ದಾರೆ. ಇದು 2 ಸೆಷನ್ ಅಂದರೆ ಮಾರ್ನಿಂಗ್ ಸೆಷನ್ ಮತ್ತು ಆಫ್ಟರ್ನೂನ್ ಸೆಷನ್, 2 ಸೆಷನಲ್ಲಿ ನೆಟ್ 24th ಅಥವಾ 25th ನಡೆದಿರೋ ನೆಟ್ ಪೇಪರ್ ಫಸ್ಟ್ ಪೇಪರಲ್ಲಿ ಕೇಳಿರೋಂಥ ಕ್ವಶನ್ ಇದು. ನೋಡಿ ಎಕ್ಸ್ಪ್ಲನೇಷನ್ ಸ್ವಲ್ಪ ನೋಡ್ಬಿಡೋಣ. ಇದನ್ನು ಮ್ಯಾಗ್ನೆಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತಲೂ ಕರೀತಾರೆ ಅಥವಾ ಮ್ಯಾಗ್ನೆಟೋ ರೆಸಿಸ್ಟಿವ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತಲೂ ಕರೀತಾರೆ. ಈಸ್ ಅ ಟೈಪ್ ಆಫ್ ನಾನ್ ವರ್ಸಟೈಲ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ವಿಚ್ ಸ್ಟೋರ್ಸ್ ಡಾಟಾ ಇನ್ ಮ್ಯಾಗ್ನೆಟಿಕ್ ಡೊಮೈನ್ಸ್. ಇಲ್ಲಿ ಕೇಳಿರೋ ಕ್ವಶನ್ ಏನಿದೆ, MRAM ಈಸ್ ಎ ಟೈಪ್ ಆಫ್ ಮೆಮೊರಿ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಎಕ್ಸ್ಪ್ಲನೇಷನಲ್ಲಿ ನೋಡ್ತಾ ಇದ್ದೀವಿ ಈಸ್ ಎ ಟೈಪ್ ಆಫ್ ನಾನ್ ವರ್ಸಟೈಲ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಗೊತ್ತಾಯಿತು. ಓಕೆನಾ? ನೆಕ್ಸ್ಟ್ ಇದ್ರ ಬಗ್ಗೆ ನೋಡೋದಾದರೆ, ಡೆವಲಪ್ಡ್ ಇನ್ ದ ಮಿಡ್ ಆಫ್ 1980s, ಪ್ರೊಪೋನೆಂಟ್ಸ್ ಹ್ಯಾವ್ ಆರ್ಗ್ಯೂಡ್ ದಟ್ ಮ್ಯಾಗ್ನೆಟೋ ರೆಸಿಸ್ಟಿವ್ RAM ವಿಲ್ ಬಿ ಇವೆಂಚುಯಲಿ ಸರ್ಪಾಸ್ ಕಾಂಪೀಟಿಂಗ್ ಟೆಕ್ನಾಲಜೀಸ್ ಟು ಬಿಕಮ್ ಎ ಡಾಮಿನೆಂಟ್ ಆರ್ ಇವನ್
ಯೂನಿವರ್ಸಲ್ ಮೆಮೊರಿ. ಸೊ ಈಗ ರೆಗ್ಯುಲರ್ ಆಗಿ ತುಂಬ CPUಸಲ್ಲಿ ನಾವು ಇದನ್ನು ಕಾಣ್ಬೋದು. ಭಾಳಷ್ಟು ಜನ ಇದನ್ನು ಆಲ್ರೆಡಿ ಯೂಸ್ ಮಾಡ್ತಿದ್ದಾರೆ. ಮಾರ್ಕೆಟಲ್ಲಿ ತಂದೆ ಆದ ಒಂದು ಗ್ರೂಪನ್ನು ಇದು ಕ್ರಿಯೇಟ್ ಮಾಡ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ಕರೆಂಟ್ಲಿ ಮೆಮೊರಿ ಟೆಕ್ನಾಲಜಿ ಇನ್ ಯೂಸ್ ಸಚ್ ಆಸ್ ಫ್ಲಾಶ್ ರ್ಯಾಮು ಮತ್ತು DRAM Dynamic Random Access Memory has practically advantages that have so far kept MRAM in a niche role in the market. ಸೊ MRAMನ ಫ್ಲ್ಯಾಶ್ ಮೆಮೊರಿ ಮತ್ತು ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಇವೆರಡು ಗೂಡಿಗೆ ಇದು ಕೂಡ ಒಂದು ಸೇರ್ಕೊಂಡಿದೆ ಅಂತೇಳಿ ಹೇಳ್ತಿದ್ದಾರೆ. ದೇರ್ ಆರ್ ಮೇನ್ಲಿ 5 ಟೈಪ್ಸ್ ಆಫ್ ನಾನ್ ವಾಲೆಟೈಲ್ ಮೆಮೊರಿ ಟೆಕ್ನಾಲಜೀಸ್. ಮೊದಲನೇದಾಗಿ ಫ್ಲ್ಯಾಶ್ ಮೆಮೊರಿ, ಸೆಕೆಂಡ್ ಫೆರೋ ಎಲೆಕ್ಟ್ರಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ FRAM ಅಂತ ಕರಿತೀವಿ, ಮ್ಯಾಗ್ನೆಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ MRAM ಅಂತ ಕರಿತೀವಿ, ಫೇಸ್ ಚೇಂಜ್ ಮೆಮೊರಿ PCM ಅಂತ ಕರಿತೀವಿ, ಆ್ಯಂಡ್ ರೆಸಿಸ್ಟಿವ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ RRAM. ಈ 5ಅನ್ನು ನೆನ್ಪಿಟ್ಕೊಳ್ಳಿ. ಸೊ 5ರಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗು ಅಥವಾ ಬೇರೆ ಥರ ಯಾವ್ದಾದ್ರು ಕೇಳ್ಬೋದು. ಇನ್ನೊಂದು ಯಾವುದೋ ಈಗ PCM ಅಂತ ಕೇಳ್ಬೋದು, RRAM ಕೇಳಿಬಿಟ್ಟು ಟೈಪ್ ಆಫ್ ಮೆಮೊರಿ ಅಂತ ಕೇಳಿದರೆ ನಿಮಗೆ ಗೊತ್ತಿರಬೇಕು ನಾನ್ ವರ್ಸಟೈಲ್ ಮೆಮೊರಿ ಅಂತೇಳಿ. ಆಗೋಸ್ಕರ ಈ 5 ನೇಮನ್ನು ನೆನ್ಪಿಟ್ಕೊಂಡಿರಿ. ಸೊ ಆನ್ಸರ್ ಬಂದುಬಿಟ್ಟು ನಾನ್ ವಾಲೆಟೈಲ್ ಮೆಮೊರಿ. ಮೆಮೊರೀಸ್ ಬಗ್ಗೆನೇ ಇನ್ನೊಂದು ಚೂರು ಡೆಪ್ತಾಗಿ ಹೇಳೋದಾದರೆ, ಯಾಕಂದರೆ ಯಾವಾಗ ಯಾವ ಥರ ಕ್ವಶನ್ಸ್ ಕೇಳ್ತಾನೆ ಅಂತ ಗೊತ್ತಾಗಲ್ಲ. ಆ ಒಂದು ರೀಸನಿಗೆ ಮೆಮೊರೀಸ್ ಬಗ್ಗೆ ಇನ್ನೊಂದು ಚೂರು ತಿಳ್ಕೊತಾ ಹೋಗೋಣ. SRAM ಆ್ಯಂಡ್ DRAM ಆರ್ ದ ಮೋಡ್ಸ್ ಆಫ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. SRAM ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಮತ್ತು ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಆರ್ ದ ಮೋಡ್ಸ್ ಆಫ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಕರಿತೀವಿ. Random access memory, where static random access memory uses transistor and latches in the construction, while dynamic random access memory uses capacitor and transistor. ಈ ಒಂದು ಪಾಯಿಂಟಲ್ಲಿ ನೋಡಿ, SRAM ಇದೆ ಅಲ್ವಾ, ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಇದು ಡೈನಾಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿಗೆ ಹೆಲ್ಪ್ ಮಾಡುತ್ತೆ. ಓಕೆನಾ, ಅದ್ರ ಜೊತೆಗೆ ಹೆಲ್ಪ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಸ್ಟ್ಯಾಟಿಕ್ ರ್ಯಾಮ್ ಈಸ್ ಎ ಕಂಪ್ಯಾರಿಟಿವ್ಲಿ ಫಾಸ್ಟರ್ ದ್ಯಾನ್ ದಿ ಡೈನಾಮಿಕ್ ರ್ಯಾಮ್. ನಾವು ಆಲ್ಮೋಸ್ಟ್ ಡೈನಾಮಿಕ್ ರ್ಯಾಮನ್ನು ಈಗ ಯೂಸ್ ಮಾಡ್ತಾ ಇರೋದು. ಹೆನ್ಸ್ SRAM ಈಸ್ ಯೂಸ್ಡ್ ಫಾರ್ ಎ ಕೇಚ್ ಮೆಮೊರಿ, ವೈಲ್ DRAM ಈಸ್ ಯೂಸ್ಡ್ ಫಾರ್ ಎ ಮೇನ್ ಮೆಮೊರಿ. SRAM ಹ್ಯಾಸ್ ಲೋಯರ್ ಆಕ್ಸೆಸ್ ಟೈಮ್ ಆ್ಯಂಡ್ ಈಸ್ ಫಾಸ್ಟರ್, ವೇರ್ ಹ್ಯಾಸ್ DRAM ಹ್ಯಾಸ್ ಎ ಹೈಯರ್ ಆಕ್ಸೆಸ್ ಟೈಮ್ ಆ್ಯಂಡ್ ಸ್ಲೋಯರ್ ಕಂಪೇರ್ ಟು SRAM. ಸಿ DRAM ಇದೆ ಅಲ್ಲ, ಅದು ಸ್ಲೋಯರ್ ದೆನ್ SRAM. ಈ ಥರನೂ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಸೊ ಇದರಲ್ಲಿ ಯಾವುದು ಸ್ಲೋಯರು, ಯಾವುದು ಫಾಸ್ಟರ್ ಅಂತ ಕೇಳ್ಬೋದು. ಸೊ ಅದು ಕೂಡ ನೆನ್ಪಿಟ್ಕೊಳ್ಳಿ. SRAM ಈಸ್ ಇನ್ ದ ಫಾರ್ಮ್ ಆಫ್ ಆನ್ ಚಿಪ್ ಮೆಮೊರಿ, ಬಟ್ DRAM ಹ್ಯಾಸ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಚಿಪ್ ಮೆಮೊರಿ. ಚಿಪ್ ಸ್ವಲ್ಪ ಕಾಸ್ಟ್ಲಿಯರ್ ಇರುತ್ತೆ, ಬಟ್ ಕೆಪಾಸಿಟಿ ವೈಸು ಫಾಸ್ಟರ್ ವೈಸು ಜಾಸ್ತಿ ಇರುತ್ತೆ. DRAM ಸ್ವಲ್ಪ ಸ್ಪೀಡಲ್ಲಿ ಕಡಿಮೆ ಇರುತ್ತೆ ಕಂಪ್ಯಾರಿಟಿವ್ಲಿ SRAM. Next, flash memory is used for non-volatile storage, but it's complex. MRAM overcomes the limitations of DRAM ಮತ್ತು SRAM ಫ್ಲ್ಯಾಶ್ ಮೆಮೊರಿ. ಈ ಮೂರದ್ದು ಕೂಡ ಲಿಮಿಟೇಷನ್ಸನ್ನು ಕವರ್ ಮಾಡಲಿಕ್ಕೆ ಬಂದಿದ್ದೆ MRAM. ಸೊ ಇದನ್ನು ಕೂಡ ಕೇಳ್ಬೋದು. ವಿಚ್ ಮೆಮೊರಿ ಕಮ್ಸ್ ಟು ಹ್ಯಾಂಡಲ್ ದ ಲಿಮಿಟೇಷನ್ಸ್ ಆಫ್ DRAM SRAM ಫ್ಲ್ಯಾಶ್ ಮೆಮೊರಿ ಅಂತ ಕೇಳಿದರೆ MRAM ಅನ್ನೋದು ನೆನಪಿರಲಿ. ನೆಕ್ಸ್ಟು ನಿಮ್ಮ ಇನ್ಫಾರ್ಮೇಷನಿಗೆ ಸ್ವಲ್ಪ, ಎ ಬಫರ್ ಈಸ್ ಎ ರೀಸನ್ ಆಫ್ ಮೆಮೊರಿ ಯೂಸ್ಡ್ ಟು ಟೆಂಪರರಿಲಿ ಹೋಲ್ಡ್ ಡಾಟಾ ವೈಲ್ ಇಟ್ ಈಸ್ ಬೀಯಿಂಗ್ ಮೂವ್ಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ವಿತಿನ್ ಎ ಕಂಪ್ಯೂಟರ್, ವೈಲ್ ಎ ಕೇಜ್ ಈಸ್ ಎ ಟೆಂಪರರಿಲಿ ಸ್ಟೋರೇಜ್ ಏರಿಯಾ ವೇರ್ ಫ್ರೀಕ್ವೆಂಟ್ಲಿ accessed data can be stored for a rapid access. ಸಿ ಈ ಒಂದು ಕೇಚ್ ಮೆಮೊರಿ ಬಗ್ಗೆ, ಫ್ಲ್ಯಾಶ್ ಮೆಮೊರಿ ಬಗ್ಗೆ KSET 27th ಸೆಪ್ಟೆಂಬರ್ ನಡೆದಿದ್ರಲ್ಲೂ ಕೂಡ ಕೇಳಿದರು. ಸೊ ಯಾವುದಾದ್ರೂ ಒಂದು ಸಿಸ್ಟಮಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ, ಆವಾಗ ಏನೋ ಪವರ್ ಆಫ್ ಆಗುತ್ತೆ ಅಥವಾ ಸಿಸ್ಟಮ್ ಸೆಡೌನ್ ಆಗುತ್ತೆ, ಆವಾಗ ಒಂದು ಮೆಮೊರಿಯಲ್ಲಿ ಸೇವ್ ಆಗಿರುತ್ತೆ, ಅದು ಎರೇಸ್ ಆಗಿರಲ್ಲ. ಸೊ ನೆಕ್ಸ್ಟ್ ನಾವು ಮತ್ತೆ ಆಕ್ಸೆಸ್ ಮಾಡಿದಾಗ ಸಿಗುತ್ತೆ. ಆ ಒಂದು ಮೆಮೊರಿನ ಏನಂತ ಕರಿತೀವಿ ಅಥವಾ ಯಾವ್ದು ಮೆಮೊರಿ ಅಂತ ಕೇಳಿದರು. ಅದಕ್ಕೆ ಆನ್ಸರ್ ಬಂದುಬಿಟ್ಟು ಫ್ಲ್ಯಾಶ್ ಮೆಮೊರಿ. ಬಫರ್ ಮೆಮೊರಿ ಅಂತಲೂ ಕೇಳಿದರು. ಬಟ್ ಬಫರ್ ಏನು ಮಾಡುತ್ತೆ, ಬಫರಿಂಗ್ ಮಾಡುತ್ತೆ, ಅಂದರೆ ಆಕ್ಸೆಸ್ ಮಾಡ್ತಾ ಹೋಗುತ್ತೆ. ಬಟ್ ಎಲ್ಲಿ ಸೇವ್ ಆಗಿರುತ್ತೋ ಅದನ್ನು ಮತ್ತೆ ತೆಗೆದುಕೊಡಲ್ಲ. ಬಟ್ ಕೇಚ್ ಮೆಮೊರಿ ಏನು ಮಾಡುತ್ತೆ, ಅದನ್ನು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ, ನಾವು ಕೇಳಿದಾಗ ಅದು ಆಕ್ಸೆಸ್ ಮಾಡಿಕೊಡುತ್ತೆ. ಸೊ ಕೇಚ್ ಮೆಮೊರಿ ಏನಾಗಿರುತ್ತೆ, ಟೆಂಪರರಿಲಿ ಡಾಟಾನ ಸೇವ್ ಮಾಡ್ಕೊಂಡಿರುತ್ತೆ. ಬಫರ್ ಮೆಮೊರಿ ಏನು ಮಾಡುತ್ತೆ, ಡಾಟಾನ ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ನಾವು ಅದಕ್ಕೆ ಆಕ್ಸೆಸ್ ಮಾಡಿದಾಗ ಅದು ನಮಗೆ ಡಾಟಾಸ್ನ ರಿಪ್ರೆಸೆಂಟ್ ಮಾಡುತ್ತೆ. ಇದು ಮೆಮೊರೀಸ್ ಬಗ್ಗೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ದ ಎಸೆನ್ಸ್ ಆಫ್ ಆ್ಯನ್ ಎಫೆಕ್ಟಿವ್ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಈಸ್ ಅಂತ ಕೇಳಿದ್ದಾರೆ. ಸೊ 4 ಆಪ್ಷನ್ಸ್ ಕೇಳಿದ್ದಾರೆ. ಫಸ್ಟ್ ಆಪ್ಷನ್, ಎ ವೆರೈಟಿ ಆಫ್ ಟೀಚಿಂಗ್ ಏಡ್ಸ್.
ಲವ್ಲಿ ಸ್ಟೂಡೆಂಟ್ಸ್, ಟೀಚಿಂಗ್ ಇಂಟರಾಕ್ಷನ್, ಪಿನ್ ಡ್ರಾಪ್ ಸೈಲೆನ್ಸ್, ಸ್ಟ್ರಿಕ್ಟ್ ಡಿಸಿಪ್ಲಿನ್. ಸಿ ಇದರಲ್ಲಿ ಒಂದನೇದು ಮತ್ತು ಎರಡನೇದು ಆಲ್ಮೋಸ್ಟ್ ಬರುತ್ತೆ, ಇದಕ್ಕೆ ಆನ್ಸರಿಗೆ ಬರುತ್ತೆ. ಮೂರನೇದು ಮತ್ತು ನಾಲ್ಕನೇದು ಬರಲ್ಲ. ಅದರಲ್ಲಿ 2 ಮತ್ತು 1ರಲ್ಲಿ ಆದಷ್ಟು ತುಂಬ ಒಳ್ಳೆಯ ಆನ್ಸರ್ ಅಂತ ಹೇಳಿದರೆ ಆನ್ಸರ್ ಬಿ, ಆಪ್ಷನ್ ಬಿ, ಲೈವ್ಲಿ ಸ್ಟೂಡೆಂಟ್ ಟೀಚರ್ ಇಂಟರಾಕ್ಷನ್ ಅಂತ ಹೇಳ್ಬೋದು. ಸೊ ಆನ್ಸರ್ ಬಿ ಈಸ್ ದ ರೈಟ್ ಆನ್ಸರ್ ಫಾರ್ ದ ಎಸೆನ್ಸ್ ಆಫ್ ಆನ್ ಎಫೆಕ್ಟಿವ್ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಅಂತೇಳಿ. ನೆಕ್ಸ್ಟ್ ಕ್ವಶನ್, ಆನ್ ವಿಚ್ ವೆಬ್ಸೈಟ್ PhD ಥೀಸಿಸ್ ಕ್ಯಾನ್ ಬಿ ಸಬ್ಮಿಟೆಡ್. ಇದಕ್ಕೆ ಶೋಧಗಂಗಾ ಆನ್ಸರು. PhD ಎಜು ಅಂತ ಕೇಳಿದ್ದಾರೆ, ಥೀಸಿಸ್ ಮಾಸ್ಟರು ಎಜುಗಂಗಾ, ಶೋಧಗಂಗಾ ಅಂತ ಕೇಳಿದ್ದಾರೆ. ಇದಕ್ಕೆ ಶೋಧಗಂಗಾ ಆನ್ಸರು. ನೀವು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಶೋಧಗಂಗಾ ಅಂತ ಹುಡುಕಿದ್ರೆ ನೀವು ಎಂಥ ಡಿಕ್ಷನರಿ ಪದಗಳನ್ನ ಆಗಲಿ ಅಥವಾ ಬೇರೆ ಯಾವ್ಯಾವುದೂ ಚಾಪ್ಟರಿಗೆ ಸಂಬಂಧಪಟ್ಟಂಗೆ, ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಏನೇ ಕೇಳಿದರೂ ಕೂಡ ಶೋಧಗಂಗಾದಲ್ಲಿ ಆಲ್ಮೋಸ್ಟ್ ಸಿಗುತ್ತೆ. ಆಮೇಲೆ ಶೋಧಗಂಗಾ ಒಂದು ಬಿಗ್ಗೆಸ್ಟ್ ಬ್ಲಾಗ್ ಮತ್ತು ವೆಬ್ಸೈಟ್ ಅದು. ಹಾಗಾಗಿ ಅದ್ರ ಬಗ್ಗೆ PhD ಥೀಸಿಸ್ನ ಸಬ್ಮಿಟ್ ಮಾಡಿದ್ದಾರೆ. 8ನೇ ಕ್ವಶನ್ ಕೇಳಿದ್ದಾರೆ, ವಾಟ್ ಗ್ಯಾಸ್ ಹ್ಯಾಸ್ ಎ ಹೈಯರ್ ನ್ಯಾಚುರಲ್ ರಿಸೋರ್ಸಸ್. ಆಪ್ಷನ್ ಬಂದುಬಿಟ್ಟು CO2, CO, CH4, NO2. CO2 ಅಂದರೆ ಕಾರ್ಬನ್ ಡೈಆಕ್ಸೈಡು, CO ಕಾರ್ಬನ್ ಮೊನಾಕ್ಸೈಡು, CH4 ಕಾರ್ಬನ್ ಟೆಟ್ರಾಕ್ಸೈಡ್, ನಥಿಂಗ್ ಬಟ್ ಮೀಥೇನ್, NO2 ನೈಟ್ರೋಜನ್ ಡೈಆಕ್ಸೈಡು. ಸಿ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ನೋಡ್ಲಿಕ್ಕೆ ಹೋದರೆ ನಾವು CH4 ಮೀಥೇನ್ ಏನಿದೆ ಈಸ್ ಎ ಕಲರ್ಲೆಸ್, odorless and highly flammable gas composed of 1 carbon atom and 4 hydrogen atom. It can be produced naturally and synthetically. ಇದು ಪ್ರೊಡ್ಯೂಸ್ ಆಗೋದು ನ್ಯಾಚುರಲಿ ಮತ್ತು ಸಿಂಥೆಟಿಕಲಿ. ಆ್ಯಂಡ್ ವೆನ್ ಬರ್ನ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇಟ್ ಪ್ರೊಡ್ಯೂಸಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ವ್ಯಾಪರ್. ಇದನ್ನು ನಾವೇನಾದರೂ ಆಕ್ಸಿಜನ್ ಇದ್ದಾಗ ಬರ್ನ್ ಮಾಡಿದರೆ ಇದು ಪ್ರೊಡ್ಯೂಸ್ ಆಗುತ್ತೆ. ಸೊ ಆನ್ಸರ್ ಬಂದುಬಿಟ್ಟು ಮೀಥೇನ್, CH4. ನೆಕ್ಸ್ಟ್ ಕ್ವಶನ್, ಹೈಯೆಸ್ಟ್ CO2 ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಕಂಟ್ರಿ. ಯಾವ ಕಂಟ್ರಿಯಲ್ಲಿ CO2 ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅತಿ ಹೆಚ್ಚು ಇದೆ ಅಂತ. ಆನ್ಸರ್ ಬಂದುಬಿಟ್ಟು ಇಂಡಿಯಾ. ನೆಕ್ಸ್ಟ್ 10ನೇ ಕ್ವಶನ್, ವಿಚ್ ಆಫ್ ದ ಫಿನೋಮಿನಾ ಈಸ್ ನಾಟ್ ಎ ನ್ಯಾಚುರಲ್ ಹಜಾರ್ಡ್ ಅಂತ ಕೇಳಿದ್ದಾರೆ. ಇವೆಲ್ಲ ನೋಡಿ ಕಾರ್ಬನ್ ಡೈಆಕ್ಸೈಡ್ ರಿಲೇಟೆಡ್ ಕ್ವಶನ್ಸ್, ಅಂದರೆ CO ಇಂದ ಸ್ಟಾರ್ಟ್ ಆಗುವಂಥದ್ದು ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ ಏನಿದೆ ಅದರಿಂದ ಸ್ಟಾರ್ಟ್ ಆಗುವಂಥ ಕ್ವಶನ್ಸ್ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟು 2 ಕ್ವಶನ್ ಅಲ್ಲೇ ಬಂದಿದ್ದಾವೆ. ನೆಕ್ಸ್ಟು ನ್ಯಾಚುರಲ್ ಹಜಾರ್ಡ್ ಕೇಳಿದ್ದಾರೆ. ನ್ಯಾಚುರಲ್ ಹಜಾರ್ಡ್ ಸಂಬಂಧಪಟ್ಟಂಗೆ 2 ಕ್ವಶನ್ ಕೇಳಿದ್ದಾರೆ. ನಾನು ಅದೇ ಒಂದು ರೀಸನಿಗೆ ನಾನು ಅವಾಗಲಿಂದ ಹೇಳ್ತಾ ಇದ್ದೀನಿ, ಏನಂದರೆ ಯಾವ ಕ್ವಶನ್ ಪೇಪರ್ ಫಸ್ಟು ಸೆಕೆಂಡ್ ಶಿಫ್ಟ್ ಕೊಡ್ತಾನೋ ಅಥವಾ ಅದೇ ರಿಲೇಟೆಡೇ ಬೇರೆ ಬೇರೆ ಕ್ವಶನ್ಸಲ್ಲೂ ಕೊಡ್ತಾ ಹೋಗ್ತಾನೆ, ಬೇರೆ ಬೇರೆ ಪೇಪರ್ಸಲ್ಲೂ ಕೊಡ್ತಾ ಹೋಗ್ತಾನೆ. 10ನೇ ಕ್ವಶನ್, ವಿಚ್ ಆಫ್ ದ ಫಿನೋಮಿನಾ ಈಸ್ ನಾಟ್ ಎ ನ್ಯಾಚುರಲ್ ಹಜಾರ್ಡ್. ಇದೇ ಥರ ನೆಕ್ಸ್ಟ್ ಸೆಷನಲ್ಲೂ ಕೂಡ ಅವನು ಒಂದು ಕ್ವಶನ್ನ ಕೇಳಿದ್ದಾನೆ. ಹಾಗಾಗಿ ನಾವು ಈ ಕ್ವಶನ್ಗಳಿಗೆ ಜಾಸ್ತಿ ಹೊತ್ತು ಕೊಡಬೇಕು ಅನ್ನೋದಕ್ಕೆ ನಾವು ಈ ಕ್ವಶನ್ಸನ್ನು ಚೂಸ್ ಮಾಡ್ಕೊಂಡಿದ್ದೀವಿ. ಸೊ ಆನ್ಸರ್ ಬಂದುಬಿಟ್ಟು ಕೆಮಿಕಲ್ ಹಜಾರ್ಡ್. ನೆಕ್ಸ್ಟ್ ಕ್ವಶನ್, ವೆನ್ ಯೋಗ ವಾಸ್ ಮೇಡ್ ಇಂಟಿಗ್ರಲ್. ಆಪ್ಷನ್ 4 ಇದ್ದಾವೆ, 1926, 1936, 1920, 1945. ಇದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲನೇಷನ್ ನೋಡಿದರೆ, ಇಂಟಿಗ್ರಲ್ ಯೋಗ ಆಲ್ಸೋ ಕಾಲ್ಡ್ ಸುಪ್ರಮೆಂಟಲ್ ಯೋಗ ಆರ್ ಪೂರ್ಣ ಯೋಗ. ಇದನ್ನು ಈ ಥರನೂ ಕೇಳ್ಬೋದು. ಯೋಗದ ಮತ್ತೊಂದು ಹೆಸರು ಯಾವುದು, ಇಂಟಿಗ್ರಲ್ ಯೋಗದ ಮತ್ತೊಂದು ಹೆಸರು ಯಾವುದು ಅಂತ ಕೇಳಿದರೆ ಸುಪ್ರಮೆಂಟಲ್ ಯೋಗ ಅಥವಾ ಪೂರ್ಣ ಯೋಗ ಅಂತಲೂ ಕರಿತೀವಿ. ಓಕೆನಾ. ಈಸ್ ದ ಯೋಗ ಬೇಸ್ಡ್ ಫಿಲಾಸಫಿ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಶ್ರೀ ಅರಬಿಂದೋ. ಈ ಹೆಸರನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ವಾಸ್ ಆನ್ ಇಂಡಿಯನ್ ಫಿಲಾಸಫರ್, ಯೋಗಿ, ಗುರು, ಪೊಯಿಟ್ ಆ್ಯಂಡ್ ನ್ಯಾಷನಲಿಸ್ಟ್. ಅರಬಿಂದೋ ಏನವರು ಫಿಲಾಸಫರು, ಯೋಗಿ, ಗುರು ಮತ್ತು ಪೊಯಿಟ್ ಅಷ್ಟೇ ಅಲ್ಲದೆ ನ್ಯಾಷನಲಿಸ್ಟ್ ಕೂಡ ಆಗಿದ್ರು. ಯೋಗ ವಾಸ್ ಮೇಡ್ ಇಂಟಿಗ್ರಲ್ November 24, 1926. ಸೊ ಆನ್ಸರ್ 1926. ನೆಕ್ಸ್ಟ್ ಕ್ವಶನ್, NPTEL ಫುಲ್ ಫಾರ್ಮ್ ಕೇಳಿದ್ದಾರೆ. NPTEL ಫುಲ್ ಫಾರ್ಮ್ ನೋಡೋ ಮುಂಚೆ ನಾವು ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲನೇಷನ್ಸ್ನ ನೋಡ್ಬಿಡೋಣ. ಯಾಕಂದರೆ ಬೇರೆ ಥರ ಕ್ವಶನ್ಸು ಕೂಡ ಇದೇ ಒಂದು ಕಾನ್ಸೆಪ್ಟ್ ಮೇಲೆ ಬರೋ ಚಾನ್ಸಸ್ ಇರೋದ್ರಿಂದ ನಾವು ಅದ್ರ ಬಗ್ಗೆನೂ ಎಕ್ಸ್ಪ್ಲನೇಷನ್ ನೋಡ್ಬಿಡೋಣ. NPTEL ಈಸ್ ಆನ್ acronym for National Program on Technology Enhanced Learning, which is an initiative by 7 Indian Institute of Technology, IIT Bombay, Delhi, Guwahati, Kanpur, Kharagpur, Madras, Roorkee, and Indian Institute of Science, IISc, Bangalore, for creating course contents in engineering and science. NPTEL ಅನ್ನೋದು
ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಎನ್ಹಾನ್ಸ್ಡ್ ಲರ್ನಿಂಗ್ ಅಂತ. JEE ಮೇನ್ಸು ಅಡ್ವಾನ್ಸ್ ಬಂದು ರ್ಯಾಂಕಿಂಗ್ ವೈಸ್ ಚೆನ್ನಾಗಿ ಬಂದರೆ ಮಾತ್ರ ಅಲ್ಲಿ ಸೀಟ್ ಸಿಗುತ್ತೆ ಅಂತ ಒಂದು ಯೂನಿವರ್ಸಿಟಿ. ಸೊ ಟಾಪ್ ಮೋಸ್ಟ್ ಯೂನಿವರ್ಸಿಟೀಸಲ್ಲಿ ಈ 7 ಯೂನಿವರ್ಸಿಟಿ, ವರ್ಲ್ಡ್ ಯೂನಿವರ್ಸಿಟೀಸಲ್ಲೂ ಕೂಡ ಈ 7 ಯೂನಿವರ್ಸಿಟಿ ಅಪಿಯರ್ ಆಗ್ತವೆ. ಈ ಯೂನಿವರ್ಸಿಟೀಸಲ್ಲಿ ಸೈನ್ಸ್ ಮತ್ತು ಇಂಜಿನಿಯರಿಂಗ್ನ ಅಡ್ವಾನ್ಸ್ ಲರ್ನಿಂಗೋಸ್ಕರ ಅವರು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದಾರೆ, ಆ್ಯಪನ್ನು ರೆಡಿ ಮಾಡಿದ್ದಾರೆ. ಸೊ ಮತ್ತೊಂದು ಸ್ವಲ್ಪ ಇನ್ಫಾರ್ಮೇಷನ್ ನೋಡೋಣ. NPTEL ವಾಸ್ ಇನಿಷಿಯೇಟೆಡ್ 2003 ಬೈ 7 IITs. ಇದನ್ನು ಯಾವಾಗ ಸ್ಟಾರ್ಟ್ ಮಾಡಿದರು, ಈ ಥರನೂ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. NPTEL ವಾಸ್ ಇನಿಷಿಯೇಟೆಡ್ ಇನ್ 2003, ಇದು ನೆನಪಿರಲಿ. ವೆನ್ ದ NPTEL ಸ್ಟಾರ್ಟೆಡ್ ಅಂತಲೂ ಬರ್ಬೋದು, ಆವಾಗ ನಮಗೆ 2003 ಅನ್ನೋದು ಗೊತ್ತಾಗಿರಲಿ. ಬೈ 7 IITs. 7 IITs ನಾನು ಆಗಲೇ ಹೇಳಿದೆ, ಬೊಂಬೈ, ಡೆಲ್ಲಿ, ಕಾನ್ಪುರ್, Gorakhpur, Madras, Guwahati and Roorkee, along with the Indian Institute of Science IISc Bengaluru in 2003. In its first phase 2003 to 2009, NPTEL developed 235 courses in web. ನೋಡ್ರಿ, ನಾನು ಆವಾಗಲೇ ಹೇಳಿದೆ NPTEL ಇದೆಯಲ್ಲ, ಅದು 235 ಕೋರ್ಸಸನ್ನು ವೆಬ್ಬನ್ನು ವಿಡಿಯೋ ಫಾರ್ಮಾಟನ್ನು ಬಿಟ್ಟಿದ್ದಾರೆ. ಅವರ ವೆಬ್ಸೈಟಿಗೆ ಹೋದರೆ ನಾವು ಅದನ್ನು ಹುಡುಕೋಬೋದು. ನೆಕ್ಸ್ಟ್ ಕ್ವಶನ್, 13ನೇ ಕ್ವಶನ್, ರೂಸಾ ಫುಲ್ ಫಾರ್ಮ್. ಆಲ್ಮೋಸ್ಟ್ ಇದು ಎಲ್ಲ ಎಕ್ಸಾಮಲ್ಲೂ ಫಸ್ಟ್ ಪೇಪರಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಒಂದು ಕ್ವಶನ್ ಈ ಒಂದು ರೂಸಾ ಮೇಲೆ ಕೇಳ್ತಾನೆ ಇರ್ತಾರೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿರಿ. ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ನೋಡ್ತಾ ಹೋಗೋಣ. ರಾಷ್ಟ್ರೀಯ ಉಚ್ಚತರ್ ಶಿಕ್ಷಾ ಅಭಿಯಾನ್, ಇದರಲ್ಲಿ ಫುಲ್ ಫಾರ್ಮ್ ಕೇಳಿದ್ದಾರೆ. ರಾಷ್ಟ್ರೀಯ ಉಚ್ಚತರ್ ಶಿಕ್ಷಾ ಅಭಿಯಾನ್ ರೂಸಾ ಈಸ್ ಎ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಯಾರು ಸ್ಪಾನ್ಸರ್ ಮಾಡಿದ್ರು ಅಂತ ಕೇಳ್ಬೋದು. ಇದನ್ನು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಮಾಡಿದ್ದು CSS. ಲಾಂಚಡ್ ಇನ್ 2013. ಯಾವಾಗ ಲಾಂಚ್ ಆಯಿತು ಅಂತ ಕೇಳ್ಬೋದು. ಸೊ 2013ರಲ್ಲಿ ಲಾಂಚ್ ಆಯಿತು. ಇದರ ಏಮ್ ಏನು ಅಂತ ಹೇಳಿದರೆ, ಏಮ್ಸ್ ಅಟ್ ಪ್ರೊವೈಡಿಂಗ್ ಸ್ಟ್ರಾಟಜಿಕ್ ಫಂಡಿಂಗ್ ಟು ಎಲಿಜಿಬಲ್ ಸ್ಟೇಟ್ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಯಾವ ಸ್ಟೇಟ್ ಎಲಿಜಿಬಲ್ ಇರ್ತಾವೋ ಅಂಥ ಸ್ಟೇಟ್ಗಳಿಗೆ ಫಂಡನ್ನು ಪ್ರೊವೈಡ್ ಮಾಡುವಂತಹ ಒಂದು ಸಂಸ್ಥೆ ಇದು. The central funding in the ratio of 60-40 for the general category states and 90:10 for the special category states and 100% for the union territories would be norm based and outcome dependent. ಇವು ಯಾವ ಬೇಸ್ ಮೇಲೆ ಮಾಡುತ್ತಂದರೆ, ಜನರಲ್ ಸ್ಟೇಟ್ಗಳಿಗಾದರೆ 60-40, ಆಮೇಲೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಆದರೆ 90-10 ಇರುತ್ತೆ, ಮತ್ತು ಯೂನಿಯನ್ ಟೆರಿಟರೀಸ್ ಆದರೆ 100% ಇರುತ್ತೆ. ಅದು ಕೂಡ ಡಿಪೆಂಡಿಂಗ್ ಆನ್ ಔಟ್ಕಮ್ ಮೇಲೆ ಇರುತ್ತೆ. ರೂಲ್ಸ್ ಬಗ್ಗೆ ಇನ್ನೊಂಚೂರು ಹೇಳೋದಾದರೆ, ದ ಇನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್ ಎನ್ವಿಸೇಜ್ಡ್ ಅಂಡರ್ ರೂಸಾ ಅಟ್ ಸೆಂಟರ್ ಸ್ಟೇಟ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಲೆವೆಲ್ ಈಸ್ ಗಿವನ್ ಬಿಲೋ. ರೂಸಾ ಇನ್ಸ್ಟಿಟ್ಯೂಷನಲ್ ಲೆವೆಲ್ ಸ್ಟ್ರಕ್ಚರ್ ಇದೆ, ಅದರಲ್ಲಿ 3 ಲೆವೆಲ್ಸ್ ಇದೆ. ಮೊದಲನೇದಾಗಿ ನ್ಯಾಷನಲ್ ಲೆವೆಲ್. ನ್ಯಾಷನಲ್ ಲೆವೆಲಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಅಂದರೆ NMA ಅಂತ ಬರುತ್ತೆ, ನ್ಯಾಷನಲ್ ಮಿಷನ್ ಅಥಾರಿಟಿ. PBA ಅಂದರೆ ಪ್ರಾಜೆಕ್ಟ್ ಅಪ್ರೂವಲ್ ಬೋರ್ಡು. NPD ಅಂತ ಬರುತ್ತೆ, ನ್ಯಾಷನಲ್ ಪ್ರಾಜೆಕ್ಟ್ ಡೈರೆಕ್ಟರೇಟು. TSG ಅಂತ ಬರುತ್ತೆ, ಟೆಕ್ನಿಕಲ್ ಸಪೋರ್ಟ್ ಗ್ರೂಪು. ನೆಕ್ಸ್ಟು ಸ್ಟೇಟ್ ಲೆವೆಲ್ ಬರುತ್ತೆ, SHEC ಸ್ಟೇಟ್ ಹೈಯರ್ ಎಜುಕೇಷನ್ ಕೌನ್ಸಿಲು. SPD ಟೆಕ್ನಿಕಲ್ ಸಪೋರ್ಟ್ ಗ್ರೂಪ್ ಅಂತ. ನೆಕ್ಸ್ಟು ಇನ್ಸ್ಟಿಟ್ಯೂಷನಲ್ ಲೆವೆಲ್ ಬರುತ್ತೆ, BOG ಬೋರ್ಡ್ ಆಫ್ ಗವರ್ನರ್ಸು. PMU ಪ್ರಾಜೆಕ್ಟ್ ಮಾನಿಟರಿಂಗ್ ಯೂನಿಟ್ ಅಂತ. ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಸ್ಟಾರ್ಟ್ ಆಗಿದ್ದು 2013ರಲ್ಲಿ. ಫುಲ್ ಫಾರ್ಮ್ ಬಂದುಬಿಟ್ಟು ರಾಷ್ಟ್ರೀಯ ಉಚ್ಚತರ್ ಶಿಕ್ಷಾ ಅಭಿಯಾನ. ರೂಸಾ ಅಂದರೆ ಯಾವ ಸ್ಕೀಮ್ ಅಂಡರು? ಸೆಂಟ್ರಲ್ಲಿ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ಬಂದಿದೆ. ಸ್ಟ್ರಾಟಜೀಸ್ ಏನಂದರೆ, ಫಂಡಿಂಗ್ ಫಾರ್ ದಿ ಎಲಿಜಿಬಲ್ ಸ್ಟೇಟ್ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಇವು ನೆನ್ಪಿಟ್ಕೊಳ್ಳಿ. ಸೊ ಫುಲ್ ಫಾರ್ಮ್ ಬಂದ್ಬಿಟ್ಟು ರಾಷ್ಟ್ರೀಯ ಉಚ್ಚತರ್ ಶಿಕ್ಷಾ ಅಭಿಯಾನ್. ನೆಕ್ಸ್ಟು ಸೀರೀಸನ್ನು ಕೇಳಿದ್ದಾರೆ. ಈ ಒಂದು ಸೀರೀಸಲ್ಲಿ ಎಲ್ಲಿ ಕ್ವಶನ್ ಮಾರ್ಕ್ ಇದೆಯೋ ಅಲ್ಲಿ ಯಾವ ಒಂದು ಸಂಖ್ಯೆ ಬರುತ್ತೆ ಅಂತ. ಇಲ್ಲಿ ಎಲ್ಲನೂ ಯಾವ ಥರ ಒಂದು ಲಾಜಿಕಲ್ ಬೇಸ್ ಇದೆ. ಇದು ತುಂಬ ಈಸಿ ಇದೆ. ಫಸ್ಟ್ ಏನು ಮಾಡಿದ್ದಾನಂದರೆ, ಕ್ಯೂ ಸ್ಕ್ವೇರ್ ಮಾಡ್ತಾ ಹೋಗಿದ್ದಾನೆ. 1 ಕ್ಯೂ ಬಂದುಬಿಟ್ಟು 1 ಆಗುತ್ತೆ, ಅಂದರೆ 1 × 1 × 1 1 ಕ್ಯೂ ಮಾಡಿದರೆ 1 ಆಗುತ್ತೆ. ನೆಕ್ಸ್ಟು 2 ಬಂದಿದೆ, 2 × 2 ಮಾಡಿದರೆ 4 ಬರುತ್ತೆ. ನೆಕ್ಸ್ಟು ಕ್ಯೂ ಬರುತ್ತೆ, ಅಂದರೆ ಫಸ್ಟಿಗೆ ಕ್ಯೂ ಮತ್ತೆ ಸ್ಕ್ವೇರ್ ಮತ್ತೆ ಕ್ಯೂ ಮತ್ತೆ ಸ್ಕ್ವೇರ್ ಮತ್ತೆ ಕ್ಯೂ ಮತ್ತೆ ಸ್ಕ್ವೇರ್, ಆ ಥರ ಮಾಡಿದ್ದಾನೆ. ಸೊ 1 ಕ್ಯೂ ಬರುತ್ತೆ, ಸೊ ಒಂದೇ ಬರುತ್ತೆ. ನೆಕ್ಸ್ಟ್ ಸ್ಕ್ವೇರ್ ಬರುತ್ತೆ, 2 × 2 = 4 ಬರುತ್ತೆ. ನೆಕ್ಸ್ಟ್ ಕ್ಯೂ ಬರುತ್ತೆ, 3 ಕ್ಯೂ ಮಾಡಿದರೆ ನಮಗೆ 3 × 3 = 9, 9 × 3 = 27 ಬರುತ್ತೆ. ಸೊ ನೆಕ್ಸ್ಟ್ ಮತ್ತೆ ಸ್ಕ್ವೇರ್ ಬರುತ್ತೆ, 4 × 4 = 16.
ನೆಕ್ಸ್ಟ್ ನಂಬರ್ ಏನು ಅಂತ ಕೇಳಿದ್ದಾನೆ. ಸೊ ನೆಕ್ಸ್ಟು ಸ್ಕ್ವೇರ್ ಆದಮೇಲೆ ಮತ್ತೆ ಕ್ಯೂ ಬರುತ್ತೆ, ಅಂದರೆ ಫಿಫ್ತ್ ನಂಬರ್, ಅಂದರೆ 1 2 3 ಅಲ್ಲಿ ಹೋಗ್ತಾ ಹೋದರೆ ಫಿಫ್ತ್ ನಂಬರು 5 5 ಝ 25, 25 ಝ 125. ನೆಕ್ಸ್ಟು ಮತ್ತೆ ಸ್ಕ್ವೇರ್ ಬರುತ್ತೆ, ಆರನೇ ನಂಬರ್ 1 2 3 ಅಲ್ಲಿ ಸಿಕ್ಸ್ ನಂಬರು 6 6 ದ 36, ಮತ್ತು ಸೆವೆಂತ್ ನಂಬರು ಮತ್ತೆ ಕ್ಯೂ ಬರುತ್ತೆ, ಅಲ್ಲೇ ಕೊಟ್ಟಿದ್ದಾನೆ 344, 7Q 344 ಕೊಟ್ಟಿದ್ದಾನೆ. ನೆಕ್ಸ್ಟ್ ನಂಬರ್ ಏನು ಬರುತ್ತೆ ಅಂತ ಕೇಳಿದ್ದಾನೆ, ನೆಕ್ಸ್ಟ್ ಸ್ಕ್ವೇರ್ ಬರಬೇಕು. ಸೊ 8 8 ಝ 64. ಸೊ ಆನ್ಸರ್ ಆಪ್ಷನ್ ಎ 125 ಮತ್ತು 64. ನೆಕ್ಸ್ಟ್ 15ನೇ ಕ್ವಶನ್, ವಿಚ್ ಸ್ಟೇಟ್ ಹ್ಯಾವ್ ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ಇನ್ ಲೋಕಸಭಾ ಅಂತ ಕೇಳಿದ್ದಾನೆ. ಆಪ್ಷನ್ 4 ಕೊಟ್ಟಿದ್ದಾನೆ, ರಾಜಸ್ಥಾನ್, ಉತ್ತರ ಪ್ರದೇಶ್, ಮುಂಬೈ, ಮಧ್ಯಪ್ರದೇಶ. ಇದಕ್ಕೆ ಬಂದುಬಿಟ್ಟು ಆನ್ಸರು ಉತ್ತರ ಪ್ರದೇಶ. ಆಲ್ಮೋಸ್ಟ್ 80 ಸೀಟ್ಸು ಉತ್ತರ ಪ್ರದೇಶ್ ಒಂದರಲ್ಲೇ ಸಿಗುತ್ತೆ ನಮಗೆ. ಸ್ಟೆಪ್ಸ್ ಇನ್ ಆ್ಯಕ್ಷನ್ ರಿಸರ್ಚ್ ಅಂತ ಕೇಳಿದ್ದಾನೆ. ಆ್ಯಕ್ಷನ್ ರಿಸರ್ಚ್ನ ಸ್ಟೆಪ್ಸ್ ಬಂದುಬಿಟ್ಟು ಪ್ಲ್ಯಾನ್, ಆ್ಯಕ್ಟ್, ಅಬ್ಸರ್ವ್ ಆ್ಯಂಡ್ ರಿಫ್ಲೆಕ್ಟ್. ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ನೀವು ಓದ್ಕೋತಾ ಹೋಗಿ. ಸೊ ಇದೇ ಬೇಸ್ ಮೇಲೆ ಬೇರೆ ಕ್ವಶನ್ಸು ಕೂಡ ಕೇಳ್ತಾರೆ. ನೆಕ್ಸ್ಟ್ 17th ಕ್ವಶನು, ಎಮ್ ಡಿ ಜಿ ಅಂದರೆ ಮಿಲೇನಿಯಮ್ ಡೆವಲಪ್ಮೆಂಟ್ ಗೋಲ್ ಅಂತೇಳಿ. ಮಿಲೇನಿಯಮ್ ಡೆವಲಪ್ಮೆಂಟ್ ಗೋಲ್. ಸೊ ಮಿಲೇನಿಯಮ್ ಡೆವಲಪ್ಮೆಂಟ್ ಗೋಲಲ್ಲಿ 4th ಗೋಲ್ ಏನಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾನೆ. ಸೊ ಅದ್ರ ಬಗ್ಗೆ ಒಂಚೂರು ನೋಡ್ಕೊಳ್ಳೋಣ. ದ ಯುನೈಟೆಡ್ ನೇಷನ್ ಮಿಲೇನಿಯಮ್ ಡಿಕ್ಲರೇಷನ್ ಏನಿದೆ, ಸೈನ್ಡ್ ಇನ್ ಸೆಪ್ಟೆಂಬರ್ 2000, ಕಮಿಟ್ಸ್ ವರ್ಲ್ಡ್ ಲೀಡರ್ ಟು combat poverty, hunger, disease, literacy, environmental degradation and discrimination against women. The MDGs are derived from this declaration and all have specific target and indicators. So ಯುನೈಟೆಡ್ ನೇಷನ್ ಅವರು MDGನ ಮಾಡಿದ್ದಾರೆ. ಯಾವಾಗ ಅಂದರೆ 2000 ಸೆಪ್ಟೆಂಬರ್ 2000 ಯಾವ ಪರ್ಪಸ್ಸಿಗೆ ಮಾಡಿದ್ದಾರೆ ಅಂದರೆ ಪಾವರ್ಟಿನ ಕಡಿಮೆ ಮಾಡಲಿಕ್ಕೆ, ಹಂಗರ್ನೆಸ್ನ ಕಡಿಮೆ ಮಾಡಲಿಕ್ಕೆ, ಡಿಸೀಸನ್ನು ಕಂಟ್ರೋಲ್ ಮಾಡಲಿಕ್ಕೆ, ಲಿಟ್ರಸಿನ ಇಂಪ್ರೂವ್ ಮಾಡಲಿಕ್ಕೆ, ಎನ್ವಿರಾನ್ಮೆಂಟಲ್ ಸ್ಟೆಬಿಲಿಟಿ ತರಲಿಕ್ಕೆ, ಹಾಗೆ ಡಿಸ್ಕ್ರಿಮಿನೇಷನ್ ಅಂದರೆ ಹೆಣ್ಮಕ್ಳಿಗೆ ಅನ್ಯಾಯ ಆಗದೇ ಇರೋಂಗೆ ನೋಡ್ಕೊಳ್ಳಿಕ್ಕೆ, ಈ ಎಲ್ಲ ಒಂದು ಪರ್ಪಸ್ಗೋಸ್ಕರ ಮಿಲೇನಿಯಮ್ ಡೆವಲಪ್ಮೆಂಟ್ ಗೋಲನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಮಿಲೇನಿಯಮ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಟೋಟಲ್ 8 ಗೋಲ್ ಇದ್ದಾವೆ. ಇದುವರೆಗೂ 8 ಗೋಲ್ ಇದ್ದಾವೆ. ಸೊ 4ನೇ ಗೋಲ್ ಏನಂತ ಕೇಳಿದ್ದಾರೆ. ಸೊ ನಾವು 8 ಗೋಲನ್ನು ನೋಡ್ಕೊಂಡಿದ್ರೆ ಅಕಸ್ಮಾತ್ ಇದೇ ಬೇಸಲ್ಲಿ ಇನ್ನೊಂದು ಕ್ವಶನ್ ಬಂದರೆ ನಾವು ಹೇಳಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ 8 ಗೋಲ್ಸ್ ಏನಿದೆ ಅಂದರೆ, ಫಸ್ಟ್ ಗೋಲ್ ಎರಾಡಿಕೇಟ್ ಎಕ್ಸ್ಟ್ರೀಮ್ ಪಾವರ್ಟಿ ಆ್ಯಂಡ್ ಹಂಗರ್. ಫಸ್ಟ್ ಗೋಲ್ ಏನಾಗಿದ್ರೆ ಪಾವರ್ಟಿ ಮತ್ತು ಹಂಗರಿಗೆ ಸಂಬಂಧಪಟ್ಟಿದೆ. ಎರಡನೇ ಗೋಲ್ ಅಚೀವ್ ಯೂನಿವರ್ಸಲ್ ಪ್ರೈಮರಿ ಎಜುಕೇಷನ್. ಮೂರನೇ ಗೋಲ್ ಬಂದುಬಿಟ್ಟು ಪ್ರಮೋಟ್ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಎಂಪವರ್ ವುಮೆನ್. ನೆಕ್ಸ್ಟು ಫಿಫ್ತ್ ಗೋಲ್ ಬಂದುಬಿಟ್ಟು ಇಂಪ್ರೂವ್ ಮೆಟರ್ನಲ್ ಹೆಲ್ತ್ ಬೈ 2015. ಫಿಫ್ತ್ ಗೋಲ್ ಬಂದುಬಿಟ್ಟು ಇಂಪ್ರೂವ್ ಮೆಟರ್ನಲ್ ಹೆಲ್ತ್ ಬೈ 2015. ಮತ್ತು ಮಿಲೇನಿಯಮ್ ಡೆವಲಪ್ಮೆಂಟ್ ಗೋಲ್ 6th ಗೋಲ್ ಏನಿರುತ್ತೆ, ಏಮ್ಸ್ ಟು ಕಂಬ್ಯಾಟ್ HIV, AIDS, ಮಲೇರಿಯಾ ಆ್ಯಂಡ್ ಅದರ್ ಡಿಸೀಸಸ್. 7th ಗೋಲ್ ಏನಿದೆ, ಇನ್ಶೂರ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ. 8ನೇ ಗೋಲು ಡೆವಲಪ್ ಎ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಡೆವಲಪ್ಮೆಂಟ್. ಅಂದರೆ ಎಲ್ಲ ಕಂಟ್ರಿಗಳ ಹೆಲ್ತನ್ನು ಕಾಪಾಡೋದು ಮತ್ತು ಪಾರ್ಟ್ನರ್ಶಿಪ್ನ ಒಳ್ಳೆ ರಿಲೇಷನ್ಶಿಪ್ನ ಕ್ರಿಯೇಟ್ ಮಾಡೋದು ಅಂತ. ಸೊ 4th ಗೋಲ್ ಏನು, ಆನ್ಸರ್ 4th ಗೋಲ್ ಚೈಲ್ಡ್ ಮೊರ್ಟಾಲಿಟಿ. ಸೊ 4ನೇ ಗೋಲು ಚೈಲ್ಡ್ ಮೊರ್ಟಾಲಿಟಿ. ಇವನ್ನು ಕೂಡ ನೆನ್ಪಿಟ್ಕೊಳ್ಳಿ. ಇದೇ ಬೇಸ್ ಮೇಲೆ ಬೇರೆ ಕ್ವಶನ್ ಕೇಳಿದರೆ ಯು ಕ್ಯಾನ್ ಏಬಲ್ ಟು ಆನ್ಸರ್. ನೆಕ್ಸ್ಟ್ 18ನೇ ಕ್ವಶನ್, ಕ್ಯಾಲ್ಕುಲೇಟ್ ಸಿಂಪಲ್ ಇಂಟ್ರೆಸ್ಟ್ ಅಂತ ಕೇಳಿದ್ದಾರೆ. ಪ್ರಿನ್ಸಿಪಲ್ 10,000, ರೇಟ್ 12%, ಟೈಮ್ 3 years ಕೇಳಿದ್ದಾನೆ. ಆಪ್ಷನ್ನು 3,600, 4,400, 3,400, 3,700. ಕ್ಯಾಲ್ಕುಲೇಷನ್ ಕೂಡ ಸಿಂಪಲ್ ಇದೆ. ಫಾರ್ಮುಲಾ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ಸ್ ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡೆಡ್ ಬೈ 100 ಮಾಡಬೇಕು. ಸೊ ಪ್ರಿನ್ಸಿಪಲ್ 10,000 ಇಂಟು 12 ಮೀನ್ಸ್ 12% ಇಂಟು 3 ಡಿವೈಡೆಡ್ ಬೈ 100. ಸೊ ಆನ್ಸರ್ ಬಂದುಬಿಟ್ಟು 3,600. ಆನ್ಸರ್ 3,600. ಫಾರ್ ಯುವರ್ ರೆಫರೆನ್ಸ್ ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಫಾರ್ಮುಲಾ ಕೂಡ ಕೊಟ್ಟಿದ್ದೀನಿ, ಇಲ್ಲಿ ನೀವು ಬೇಕಾದ್ರೆ ನೋಡ್ಕೋಬೋದು. ಸೊ ಈ ಥರನೂ ಕ್ವಶನ್ ಕೇಳಿದರೆ ನೀವು ಆನ್ಸರ್ ಮಾಡಲಿಕ್ಕೆ ಏಬಲ್ಡ್ ಆಗ್ತೀರಾ. ನೆಕ್ಸ್ಟ್ 19th ಕ್ವಶನ್, ನ್ಯೂ ನೇಮ್ ಆಫ್ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಇದು ಹಾಟ್ ಕ್ವಶನ್ ಇದು, ಯಾಕಂದರೆ ಇದ್ರ ಮೇಲೆ ಕೇಳಲೇಬೇಕು ಯಾವುದಾದ್ರೂ ಒಂದು ಕ್ವಶನ್. ಯಾಕಂದರೆ ನಾವು ಮಾಡ್ತಿರೋದು ಅಸಿಸ್ಟೆಂಟ್ ಪ್ರೊಫೆಸರ್ ಜಾಬಿಗೋಸ್ಕರ, ಮೀನ್ಸ್ ಈ ಎಕ್ಸಾಮ್ನ ನಾವು ಓದ್ತಾ ಇರೋದು ಅಸಿಸ್ಟೆಂಟ್ ಪ್ರೊಫೆಸರ್ಗೋಸ್ಕರ. ಸೊ ಎಜುಕೇಷನ್ ಪರ್ಪಸ್ಸು, ಹಾಗಾಗಿಬಿಟ್ಟು ಎಜುಕೇಷನ್ ರಿಲೇಟೆಡ್ ಕ್ವಶನ್ಸ್ ಅಂತೂ ಕೇಳ್ತಾರೆ.
ಸಿ ನ್ಯೂ ನೇಮ್ ಆಫ್ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, HRDಗೆ ಹೊಸ ಹೆಸರನ್ನು ಇಟ್ಟಿದ್ದಾರೆ. ಹೆಸರೇನು ಅಂತ, ದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020, 2020ರಲ್ಲಿ ಏನು ರೀಸೆಂಟ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಮಾಡಿದ್ರು, NEP, ವಿಚ್ ವಾಸ್ ಅಪ್ರೂವ್ಡ್ ಬೈ ದಿ ಯೂನಿಯನ್ ಕ್ಯಾಬಿನೆಟ್ ಆಫ್ ಇಂಡಿಯಾ ಆನ್ 29 ಜುಲೈ 2020. ಸೊ NEP ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂತಲೂ ಕೇಳ್ಬೋದು, ಅಥವಾ ಯಾವಾಗ ಅಪ್ರೂವ್ ಆಯಿತು ಕ್ಯಾಬಿನೆಟ್ ಅಂತ ಕೇಳ್ಬೋದು. ಸೊ ನೆನ್ಪಿಟ್ಕೊಳ್ಳಿ, 29 ಜುಲೈ 2020. ಔಟ್ಲೈನ್ ದ ವಿಷನ್ ಆಫ್ ಇಂಡಿಯಾಸ್ ನ್ಯೂ ಎಜುಕೇಷನ್ ಸಿಸ್ಟಮ್. ಸೊ ನ್ಯೂ ಎಜುಕೇಷನ್ ಸಿಸ್ಟಮ್ನ ಒಂದು ರೂಪುರೇಷನ ಮಾಡಲಿಕ್ಕೆ ಈ ಒಂದು NEPನ ತರಲಾಗೈತಿ. ದ ನ್ಯೂ ಪಾಲಿಸಿ ರಿಪ್ಲೇಸಸ್ ದ ಪ್ರೀವಿಯಸ್ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ 1986. ಈ ಒಂದು NEP ಯಾವುದರ ಒಂದು ರಿಪ್ಲೇಸ್ಮೆಂಟ್ ಅಂತ ಕೇಳ್ತಾರೆ. ಸೊ ಇದು ನೆನ್ಪಿಟ್ಕೊಳ್ಳಿ, ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ 1986 ಎಜುಕೇಷನ್ ಪಾಲಿಸಿನ ಮಾಡಿದರು. ಅಂದರೆ ಅವಾಗ ಇದು ಹೊಸ ಎಜುಕೇಷನ್ ಪಾಲಿಸಿ ಆಗಿತ್ತು, ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ 1986. ಇದರ ಒಂದು ರಿಪ್ಲೇಸ್ಮೆಂಟ್ ಮಾಡಿಬಿಟ್ಟು NEPನ ತಂದಿದ್ದಾರೆ ಈಗ. ದ ಪಾಲಿಸಿ ಈಸ್ ಕಾಂಪ್ರಿಹೆನ್ಸಿವ್ ಫ್ರೇಮ್ವರ್ಕ್ ಫಾರ್ ದಿ ಎಲಿಮಿನೇಟರಿ ಎಜುಕೇಷನ್ ಟು ಹೈಯರ್ ಎಜುಕೇಷನ್ ಆಸ್ ವೆಲ್ ಆಸ್ ಎ occasional training in both rural and urban India. The policy aims to transform India's education system by 2030. ಇದು ಕೇಳ್ಬೋದು, ವಿಷನ್ ಏನಂತಲೂ ಕೇಳ್ಬೋದು. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. 2030ಯಲ್ಲಿ ಎಜುಕೇಷನ್ ಸಿಸ್ಟಮ್ನ ಟ್ರಾನ್ಸ್ಫರ್ ಮಾಡಬೇಕು, ಮತ್ತು ರೂರಲ್ ಮತ್ತು ಅರ್ಬನ್ ಈಕ್ವಾಲಿಟಿನ ತರಬೇಕು. ಆಮೇಲೆ ವೊಕೇಶ್ನಲ್ ಎಜುಕೇಷನ್ಸನ್ನು ಹೆಚ್ಚು ಹೊತ್ತು ಕೊಡಬೇಕು. ಅಂದರೆ ಎಲ್ಲ ರೀತಿಯಿಂದನೂ ಕೂಡ ಎಜುಕೇಷನ್ ಡೆವಲಪ್ ಮಾಡಬೇಕು ಅನ್ನೋದಿರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನೂ ಫರ್ದರ್ ಇನ್ಫಾರ್ಮೇಷನ್ ನೋಡೋದಾದರೆ, ಚೇಂಜ್ ಇನ್ ದ ನೇಮ್ ಆಫ್ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, MHRD ಅಂತ ಏನಿತ್ತು ಅದನ್ನು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಚೇಂಜ್ ಮಾಡಿದ್ದಾರೆ. ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಆನ್ ಮಂಡೇ ಗೇವ್ ಅಸೆಂಟ್ ಟು ದ ಚೇಂಜ್ ಇನ್ ದ ನೇಮ್ ಆಫ್ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, MHRD ಆಸ್ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಮೊದಲಿಗೆ ಇದ್ದಿದ್ದು HRD ಅಥವಾ MHRD ಅಂತ, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಇತ್ತು, ಈಗ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆಗಿ ಚೇಂಜ್ ಮಾಡಿದ್ದಾರೆ. ದ ನೇಮ್ ಚೇಂಜ್ ವಾಸ್ among the key recommendations of the draft new national education policy NEP. ಸೊ ಈ ಒಂದು ನೇಮನ್ನು ಅಥವಾ ನೇಮ್ ಚೇಂಜಿಗೆ ಸಜೆಸ್ಟ್ ಯಾರು ಮಾಡಿದರು ಅಂದರೆ NEP ಮಾಡಿತ್ತು ಅಂತ ನೆನಪಿರಲಿ. ವಿಚ್ ವಾಸ್ ಆಲ್ಸೋ ಕ್ಲಿಯರ್ಡ್ ಬೈ ದಿ ಯೂನಿಯನ್ ಕ್ಯಾಬಿನೆಟ್ ಲಾಸ್ಟ್ ಮಂತ್. ಇದನ್ನು ಕೂಡ ಯೂನಿಯನ್ ಕ್ಯಾಬಿನೆಟ್ಟು ಅಪ್ರೂವ್ ಮಾಡಿದೆ. ಸೊ ಆನ್ಸರ್ ಏನು, HRD ಬದಲಿ ನೇಮ್ ಈಗೇನಾಗಿದೆ, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆಗಿದೆ. ಮೊದಲಿಗೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇತ್ತು, ಈಗ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆಗಿದೆ. 20ನೇ ಕ್ವಶನು, ಆಸ್ ಪರ್ IT Act 2000 ಪನಿಷ್ಮೆಂಟ್ ಫಾರ್ ಸೈಬರ್ ಟೆರರಿಸಮ್ ಕಮ್ಸ್ ಅಂಡರ್ ದ ಸೆಕ್ಷನ್ ಅಂತ ಕೇಳಿದ್ದಾರೆ. IT Act 2000 ಪೆನಾಲ್ಟೀಸ್ ಅಫೆನ್ಸಸ್ ವಿತ್ ಕೇಸ್ ಸ್ಟಡೀಸ್ ಇದು ಬೇಸ್ ಮೇಲೆ ಇರುತ್ತೆ. IT Act 2000 ಪ್ರಕಾರ ಸೆಕ್ಷನ್ 43 ಏನು ಹೇಳುತ್ತೆ, ಪೆನಾಲ್ಟಿ ಅಂಡ್ ಕಾಂಪನ್ಸೇಷನ್ ಫಾರ್ ಡ್ಯಾಮೇಜ್ ಆಫ್ ಕಂಪ್ಯೂಟರ್ ಆ್ಯಂಡ್ ಕಂಪ್ಯೂಟರ್ ಸಿಸ್ಟಮ್ ಎಕ್ಸೆಟ್ರಾ ಅಂತ ಹೇಳುತ್ತೆ. ಸೆಕ್ಷನ್ 65 ಏನು ಹೇಳುತ್ತೆ, ಟೆಂಪರಿಂಗ್ ವಿತ್ ಕಂಪ್ಯೂಟರ್ ಸೋರ್ಸ್ ಡಾಕ್ಯುಮೆಂಟ್ಸ್ ಅಂತ ಹೇಳುತ್ತೆ. ಸೊ ಸೆಕ್ಷನ್ 66 ಏನು ಹೇಳುತ್ತೆ, ಕಂಪ್ಯೂಟರ್ ರಿಲೇಟೆಡ್ ಅಫೆನ್ಸಸ್ ಅಂತ ಹೇಳುತ್ತೆ. ಸೆಕ್ಷನ್ 66 ಏನು ಹೇಳುತ್ತೆ, ಪನಿಷ್ಮೆಂಟ್ ಫಾರ್ ಸೆಂಡಿಂಗ್ ಅಫೆನ್ಸಿವ್ ಮೆಸೇಜಸ್ ಥ್ರೂ ಕಮ್ಯುನಿಕೇಷನ್ ಸರ್ವಿಸ್ ಅಂತ ಹೇಳುತ್ತೆ. ಸೆಕ್ಷನ್ 66C ಏನು ಹೇಳುತ್ತೆ, ಪನಿಷ್ಮೆಂಟ್ ಫಾರ್ ಐಡೆಂಟಿಟಿ ಥೆಫ್ಟ್ ಅಂತ ಹೇಳುತ್ತೆ. ನೆಕ್ಸ್ಟ್ ಸೆಕ್ಷನ್ 66D ಏನು ಹೇಳುತ್ತೆ, ಪನಿಷ್ಮೆಂಟ್ ಫಾರ್ ಚೀಟಿಂಗ್ ಬೈ ಇಂಪರ್ಸನೇಷನ್ ಬೈ ಯೂಸಿಂಗ್ ಕಂಪ್ಯೂಟರ್ ರಿಸೋರ್ಸಸ್ ಅಂತ ಹೇಳುತ್ತೆ. ಸೆಕ್ಷನ್ 66E ಏನು ಹೇಳುತ್ತೆ, ಪನಿಷ್ಮೆಂಟ್ ಫಾರ್ ವಯಲೇಷನ್ ಆಫ್ ಪ್ರೈವಸಿ ಅಂತ ಹೇಳುತ್ತೆ. ಸೆಕ್ಷನ್ 66F ಏನು ಹೇಳುತ್ತೆ, ಸೈಬರ್ ಟೆರರಿಸಮ್ ಅಂತ ಹೇಳುತ್ತೆ. ಸೊ ನಮಗೆ ಕೇಳಿರೋ ಆನ್ಸರ್ ಕ್ವಶನ್ ಏನಿದೆ, ಆಸ್ ಫರ್ IT Act 2000 ಪನಿಷ್ಮೆಂಟ್ ಫಾರ್ ಸೈಬರ್ ಟೆರರಿಸಮ್ ಕಮ್ಸ್ ಅಂಡರ್ ದಿ ಸೆಕ್ಷನ್ ಅಂತ ಕೇಳಿದ್ದಾನೆ. ಸೊ ಸೆಕ್ಷನ್ 66F ಸೈಬರ್ ಟೆರರಿಸಮ್ಗೆ ಬರುತ್ತೆ. 67 ಏನು ಹೇಳುತ್ತೆ, ಪನಿಷ್ಮೆಂಟ್ ಫಾರ್ ಪಬ್ಲಿಷಿಂಗ್ ಆರ್ ಟ್ರಾನ್ಸ್ಮಿಟಿಂಗ್ ಆಬ್ಸೆನ್ಸ್ ಮೆಟೀರಿಯಲ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ ಅಂತ ಇದೆ. ನೆಕ್ಸ್ಟ್ ಸೆಕ್ಷನ್ 67B ಏನಿದೆ, ಪನಿಷ್ಮೆಂಟ್ ಫಾರ್ ಪಬ್ಲಿಷಿಂಗ್ ಆರ್ ಟ್ರಾನ್ಸ್ಮಿಟಿಂಗ್ ಆಫ್ ಮೆಟೀರಿಯಲ್ ಡಿಪಿಕ್ಟಿಂಗ್ ಚಿಲ್ಡ್ರನ್ ಇನ್ ಸೆಕ್ಶುವಲಿ ಎಕ್ಸ್ಪ್ಲಾಯ್ಟ್ ಆ್ಯಕ್ಟ್ ಎಕ್ಸೆಟ್ರಾ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ ಅಂತ ಇದೆ. ಆಮೇಲೆ ಸೆಕ್ಷನ್ 69 ಏನಿದೆ, ಪವರ್ಸ್ ಟು ಇಶ್ಯೂ ಡೈರೆಕ್ಷನ್ ಫಾರ್ ಇಂಟರ್ಸೆಪ್ಷನ್ ಆರ್ ಮಾನಿಟರಿಂಗ್ ಆರ್ ಡಿಸ್ಕ್ರಿಪ್ಷನ್ ಆಫ್ ಎನಿ ಇನ್ಫಾರ್ಮೇಷನ್ ಥ್ರೂ ಎನಿ ಕಂಪ್ಯೂಟರ್ ರಿಸೋರ್ಸಸ್ ಅಂತ ಇದೆ. ಸೊ ಇಷ್ಟು ಸೆಕ್ಷನ್ಸನ್ನು ನೋಡ್ಕೊಂಡಿರಿ ಒಂದ್ಸಲಿ. ಅಕಸ್ಮಾತ್ ಈ ಬೇಸ್ ಮೇಲೆ ನಿಮಗೇನಾದರೂ ಕ್ವಶನ್ಸ್ ಕೇಳಿದರೆ ನಿಮಗೆ ಆನ್ಸರ್ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗುತ್ತೆ. ಸೊ ಆನ್ಸರ್ ಇದಕ್ಕೆ ಬಂದುಬಿಟ್ಟು
IT ಆ್ಯಕ್ಟ್ ಪ್ರಕಾರ ಸೈಬರ್ ಟೆರರಿಸಮಿಗೆ ಪನಿಷ್ಮೆಂಟ್ ಕೊಡುವಂಥ ಸೆಕ್ಷನ್ನು 66F, ಪನಿಷ್ಮೆಂಟ್ ಫಾರ್ ಸೈಬರ್ ಟೆರರಿಸಮ್. 21th question, who appointed as the brand ambassador of WWF India for the environmental education program? WWF for the environmental education program ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸಚಿನ್ ತೆಂಡೂಲ್ಕರ್, ಬಿ ರಾಹುಲ್ ದ್ರಾವಿಡ್, ಸಿ ವಿಶ್ವನಾಥನ್ ಆನಂದ್, ಡಿ ಮಹೇಶ್ ಭೂಪತಿ. ಅದಕ್ಕೂ ಮುಂಚೆ WWF ಏನು ಅನ್ನೋದ್ರ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ವರ್ಲ್ಡ್ ವೈಡ್ ಫಂಡ್ ಅಂತ ಹೇಳ್ತೀವಿ. WWF ಅಂದರೆ ಫೌಂಡೆಡ್ ಇನ್ 27th November 1969. ಇದನ್ನು ಯಾವಾಗ ಫೌಂಡ್ ಮಾಡಿದರು ಅಂದರೆ 27th November 1969 ಹೆಡ್ ಕ್ವಾರ್ಟರ್ ಲೊಕೇಟೆಡ್ ಅಟ್ ಡೆಲ್ಲಿ. This year WWF India is celebrating its 50th year of conservation. ಸೊ 50ನೇ ವರ್ಷದ್ದು ಕನ್ಸರ್ವೇಷನ್ನ ಸೆಲೆಬ್ರೇಷನ್ ಮಾಡ್ತಾ ಇದೆ. ಸೊ ಆನ್ಸರ್ ಮತ್ತೆ ನೋಡೋ ಮುಂಚೆ ಮಾರ್ನಿಂಗ್ ಸೆಷನಲ್ಲಿ ಫಸ್ಟ್ನೇ ಕ್ವಶನ್ ಥರ ಕೇಳಿದ್ದಾರೆ, ಹೂ ಅಪಾಯಿಂಟೆಡ್ ಅಂತೇಳಿ. ನೆಕ್ಸ್ಟ್ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಹೂ ಇಸ್ ದ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ WWF ಅಂತ ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ ಬಂದುಬಿಟ್ಟು ಎ ವಿಶ್ವನಾಥನ್ ಆನಂದ್, ಬಿ ಯಾಮಿ ಗೌತಮ್, ಸಿ ಅಮೀರ್ ಖಾನ್, ಡಿ ದ ಗ್ರೇಟ್ ಕಾಲಿ ಅಂತ ಹೇಳಿದ್ದಾರೆ. ಒಂದನೇದಕ್ಕೂ ಮತ್ತು ಎರಡನೇದಕ್ಕೂ ಎರಡೂ ಸೇರಿಬಿಟ್ಟು ವಿಶ್ವನಾಥನ್ ಆನಂದೇ ಆಗಿರುತ್ತೆ. ಸೊ ಇವನ್ನು ಕೂಡ ತಿಳ್ಕೊಂಡಿರಿ. ಸೊ ಇದ್ರ ಮೇಲೆ ಬೇರೆ ಥರ ಏನಾದರೂ ಅವ್ನು ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳಿದರೆ ಆನ್ಸರ್ ಮಾಡೋಂಗೆ ಇರಬೇಕಾಗತ್ತೆ. ನೆಕ್ಸ್ಟ್ 23ನೇ ಕ್ವಶನ್, ವಿಚ್ ಸ್ಯಾಟಲೈಟ್ ಚಾನಲ್ ಹ್ಯಾಸ್ ಬೀನ್ ಲಾಂಚ್ಡ್ ಬೈ IGNOU ಫಾರ್ ಟೆಕ್ನಾಲಜಿಕಲ್ ಎಜುಕೇಷನ್ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಏಕಲವ್ಯ ಟೆಕ್ನಾಲಜಿ ಚಾನಲ್ ಈಸ್ ಎ ಡಿಸ್ಟೆಂಟ್ ಲರ್ನಿಂಗ್ ಜಾಯಿಂಟ್ ಇನಿಷಿಯೇಟಿವ್ ಬಿಟ್ವೀನ್ ದಿ IIT and IGNOU. It was inaugurated by Professor Murali Manohar Joshi, Honorable Minister HRD and S&T and Ocean Development on 26th January 2003. 2003 ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಯಾರು? ಮುರಳಿ ಮನೋಹರ ಜೋಶಿ ಅವರು. ಯಾವಾಗ ಅಂದರೆ ಹಾನರಬಲ್ ಮಿನಿಸ್ಟರ್ ಆಗಿದ್ದರು, HRD ಮಿನಿಸ್ಟರ್ ಆಗಿದ್ದರು. ಓಕೆ, ಇದು ಕೂಡ ನೆನ್ಪಿಟ್ಕೊಳ್ಳಿ. ಯಾವ ಚಾನಲ್ ಅಂದರೆ ಏಕಲವ್ಯ. IGNOU ಬಗ್ಗೆ ಇನ್ನೊಂದು ಚೂರು ಇನ್ಫಾರ್ಮೇಷನ್ನ ಕೊಡೋದಾದರೆ, IGNOU ಮೋಟೋ ಏನಿದೆ, ದ ಪೀಪಲ್ಸ್ ಯೂನಿವರ್ಸಿಟಿ ಅಂತ. ಟೈಪ್ ಯಾವುದಿದೆ? ಪಬ್ಲಿಕ್ಕು, ಸೆಂಟ್ರಲ್ ಯೂನಿವರ್ಸಿಟಿ. ಆಮೇಲೆ ಎಸ್ಟಾಬ್ಲಿಷ್ಡ್ 1985. ಫೌಂಡರು ಸೆಂಟ್ರಲ್ ಗೌರ್ಮೆಂಟ್ ಆರ್ ಗೌರ್ಮೆಂಟ್ ಆಫ್ ಇಂಡಿಯಾ. ಕೌನ್ಸಿಲರ್ ಬಂದುಬಿಟ್ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಕರೆಂಟ್ ಪ್ರೆಸಿಡೆಂಟು ರಾಮನಾಥ್ ಕೋವಿಂದ್. ವೈಸ್ ಚಾನ್ಸಲರ್ ನಾಗೇಶ್ವರ್ ರಾವ್. ಸ್ಟೂಡೆಂಟ್ಸು ಓವರ್ 4 million ಸ್ಟೂಡೆಂಟ್ಸ್. ಲೊಕೇಶನ್ ಮೈದಾನ್ ಗಾರಿ, ಡೆಲ್ಲಿ, ಇಂಡಿಯಾ. ರೀಜನಲ್ ಸೆಂಟರ್ಸು 67. ಇಷ್ಟನ್ನು ಕೂಡ ನೆನ್ಪಿಟ್ಕೊಳ್ಳಿ, ಯಾವುದಾದ್ರು ಬೇರೆ ರೀತಿಯಲ್ಲಿ ಕೇಳ್ಬೋದು. ಸೊ IGNOU ಮತ್ತು IIT ಕಂಬೈನ್ಡ್ ಆಗಿ ಏಕಲವ್ಯ ಚಾನಲ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಯಾಕಂದರೆ ಡಿಸ್ಟೆನ್ಸ್ ಲರ್ನಿಂಗೋಸ್ಕರ ಈ ಚಾನಲನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಯಾವಾಗ ಅಂದರೆ 2003. ಯಾರು ಮಾಡಿದರು ಅಂದರೆ ಮುರಳಿ ಮನೋಹರ್ ಜೋಶಿ ಅವರು ಇನಾಗ್ರೇಟ್ ಮಾಡಿದರು. ಆನ್ಸರ್ ಏಕಲವ್ಯ ಚಾನಲ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸಿಟೀಸ್ ಹೋಸ್ಟೆಡ್ ದ ವರ್ಕ್ಶಾಪ್ ಆನ್ ಇನ್ಕ್ರೀಸಿಂಗ್ ವಾಟರ್ ಯೂಸ್ ಎಫಿಷಿಯನ್ಸಿ ಇನ್ ಇಂಡಸ್ಟ್ರಿ? ಇದು ಕೂಡ 2 ಸೆಷನಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ಮುಂಬೈ, ಪುಣೆ, ನ್ಯೂ ಡೆಲ್ಲಿ, ಜೈಪುರ್ ಅಂತ ಇದೆ. ಇದ್ರ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ದ ನ್ಯಾಷನಲ್ ವಾಟರ್ ಮಿಷನ್ ಆರ್ಗನೈಸ್ಡ್ ದ ವರ್ಕ್ಶಾಪ್ ಅಂಡರ್ ದ ಇನಿಷಿಯೇಟಿವ್ ಹರ್ ಕಾಮ್ ದೇಶ್ ಕೆ ನಾಮ್. ಇದನ್ನು ಹರ್ ಕಾಮ್ ದೇಶ್ ಕೆ ನಾಮ್ ಅಂತೇಳಿ ಡೆಲ್ಲಿಯಲ್ಲಿ ಒಂದು ಸ್ಲೋಗನ್ ಮೂಲಕ ಇದನ್ನು ಸ್ಟಾರ್ಟ್ ಮಾಡಿದರು. ಓಕೆನಾ? ಹಾಗಾಗಿ ಆನ್ಸರ್ ಡೆಲ್ಲಿ. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಹ್ಯಾಸ್ ಅಪ್ರೂವ್ಡ್ ಗ್ರೌಂಡ್ ವಾಟರ್ ಆ್ಯಕ್ಟ್ 2020 ಟು ಇಂಪ್ರೂವ್ ಗ್ರೌಂಡ್ ವಾಟರ್ ಲೆವೆಲ್? ಆಪ್ಷನ್ ಡೆಲ್ಲಿ, ಪುಣೆ, ಉತ್ತರ ಪ್ರದೇಶ್, ಹಿಮಾಚಲ್ ಪ್ರದೇಶ್. ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ತಿಳ್ಕೊಳ್ಳೋಣ. ದ ಸ್ಟೇಟ್ ಕ್ಯಾಬಿನೆಟ್ ಆಫ್ ಉತ್ತರ ಪ್ರದೇಶ್ ಚೇರ್ಡ್ ಬೈ ಇಟ್ಸ್ ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್ recently approved the Groundwater Act 2020. The act aims at improving the falling groundwater level of the state. ನೋಡಿ, ಈ ಒಂದು ಕ್ವಶನಿಗೆ ಆನ್ಸರ್ ಏನಂದರೆ 2020ರಲ್ಲಿ ಯೋಗಿ ಆದಿತ್ಯನಾಥ್ ಅವರು ಗ್ರೌಂಡ್ ವಾಟರ್ ಲೆವೆಲ್ನ ಚೆನ್ನಾಗಿ ಕಾಪಾಡ್ಕೋಬೇಕು, ಮಳೆ ನೀರನ್ನು ನಾವು ಆದಷ್ಟು ಉಳಿಸ್ಕೋಬೇಕು, ನೆಲಕ್ಕೆ ಹಿಂಗೋ ಆ ಥರ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ಆ್ಯಕ್ಟನ್ನು ಪಾಸ್ ಮಾಡಿರ್ತಾರೆ. ಅಷ್ಟೇ ಅಲ್ಲದೆ ಇದನ್ನೇನಾದರೂ ವೈಲೇಟ್ ಮಾಡಿದರೆ ಅಥವಾ ಗ್ರೌಂಡ್ ವಾಟರ್ನ ನಾವು ಕೆಡಿಸಿದರೆ, ಅಂದರೆ ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನಿಂದನೋ ಅಥವಾ ಯಾವುದೋ ನಮ್ಮ ಒಂದು ಪ್ರಾಬ್ಲಮಿಂದ ಆ ಒಂದು ಸ್ಟೇಟಲ್ಲಿ ಗ್ರೌಂಡ್ ವಾಟರ್ ಏನಾದರೂ ಹಾಳಾದರೆ ಅವರಿಗೆ ಪೆನಾಲ್ಟಿ ಕೂಡ ಹಾಕ್ತಾರೆ. ಈ ಒಂದು ಸೆಕ್ಷನ್ ಅಂಡರಲ್ಲಿ ಇದ್ದಾರೆ. 26th ಕ್ವಶನ್, ಹೌ ಮೆನಿ ಚಾನಲ್ಸ್ ಇನ್ ಸ್ವಯಂ ಪ್ರಭಾ? ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಇದು ಕೂಡ 2 ಸೆಷನಲ್ಲಿ ಕೇಳಿರುವಂಥ ಕ್ವಶನು. ದ ಪ್ರೋಗ್ರಾಮ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಸ್ಪೆಲ್ಸ್ ಔಟ್
as study webs of active learning for young aspiring minds ಅಂತ. ಸಿ ಇದರ ಒಂದು ಅಬ್ರಿವೇಷನ್ ಹೇಳ್ತಿರೋದು ಇದು. ದ ಪ್ರೋಗ್ರಾಮ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಸ್ಪೆಲ್ಸ್ ಔಟ್ ಆಸ್ ಅ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್ ಅಂತ. ದ ಸ್ವಯಂಪ್ರಭಾ is a group of 34 DTH channels devoted to telecasting of high quality education program on 24/7 basis using the GSAT-15 satellite. ಈ ಕ್ವಶನ್ ಇದ್ರ ಮೇಲೆ ಈ ಥರನೂ ಕೇಳ್ಬೋದು. ಎಷ್ಟು ಚಾನಲ್ಸ್ ಇದೆ ಅಂತ ಕೇಳಿದ್ದಾರೆ ಆ್ಯಕ್ಚುಲಿ ಕ್ವಶನ್ನು. ಇನ್ನೊಂದು ಇದರಲ್ಲಿ ಈ ಒಂದು ಕ್ವಶನಲ್ಲಿ ಎಷ್ಟು ಚಾನಲ್ಸ್ ಅಂತ ಕೇಳಿದ್ದಾರೆ, 34 DTH ಚಾನಲ್ಸು. ನೆಕ್ಸ್ಟ್ ಕ್ವಶನಲ್ಲಿ ಹೀಗೂ ಕೇಳ್ಬೋದು, ಯಾವ ಸ್ಯಾಟಲೈಟ್ ಮೂಲಕ ಟೆಲಿಕಾಸ್ಟ್ ಆಗುತ್ತೆ ಅಂತ. ಆವಾಗ GSAT-15 ಅನ್ನೋದು ನೆನಪಿರಲಿ. Every day there will be new content for at least 4 hours which would be repeated 5 more time in a day, allowing the students to choose the time of their convenience. ಸ್ಟೂಡೆಂಟ್ನ ಕನ್ವಿನಿಯನ್ಸ್ ಟೈಮಿಗೆ ಸರಿಯಾಗಿ ನಾವು ನೋಡಲಿಕ್ಕೆ ಏನಾಗುತ್ತೆ, ಒಂದು ಯಾವುದಾದ್ರು ಕಂಟೆಂಟನ್ನು ರೆಡಿ ಮಾಡಿದರೆ ಎವ್ರಿ 4 hours 1 ಟೈಮ್ಸು ಅಥವಾ 5 ಟೈಮ್ಸು ಪರ್ ಡೇ ಅದೇ ಸೇಮ್ ಕ್ಲಾಸು ರಿಪೀಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ದ ಚಾನಲ್ ಆರ್ ಅಪ್ಲಿಂಕ್ಡ್ ಫ್ರಮ್ ಬಿಸಾಕ್, ಗಾಂಧಿನಗರ್, ಗುಜರಾತ್. ಅಲ್ಲಿಂದ ಕನೆಕ್ಟ್ ಆಗಿರೋದು. ದ ಕಂಟೆಂಟ್ ಆರ್ ಪ್ರೊವೈಡೆಡ್ ಬೈ NPTEL, IITs, UGC, CEC, IGNO, NCERT ಆ್ಯಂಡ್ NIOS. ಈ ಎಷ್ಟು ಕಾಂಬಿನೇಷನಲ್ಲಿ ಆ ಒಂದು ಚಾನಲ್ಗೆ ಕಂಟೆಂಟನ್ನು ಪ್ರೊವೈಡ್ ಮಾಡುತ್ತೆ. ಸೊ ಇದಕ್ಕೆ ವೆಬ್ ಲಿಂಕನ್ನು ಕೊಡೋದು INPLIB-NET, ಇನ್ಫಾರ್ಮೇಷನ್ ಆ್ಯಂಡ್ ಲೈಬ್ರರಿ ನೆಟ್ವರ್ಕ್ಸ್. Center maintains the web portal. The INPLIB-NET Center was initially started as a national project under IUCAA in March 1991. ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ಸ್ವಯಂಪ್ರಭಾ ಎಷ್ಟು ಚಾನಲ್ಸ್ ಇದೆ ಅಂತ ಕ್ವಶನ್ ಕೇಳಿದ್ದಾರೆ. ಆನ್ಸರ್ ಬಂದುಬಿಟ್ಟು 34 ಚಾನಲ್ಸ್. ಸ್ವಯಂಪ್ರಭಾ ಅಬ್ರಿವೇಷನ್ ಅಂತ ಕೇಳಿದರೆ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ಸ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್ ಅಂತ ನೆನ್ಪಿಟ್ಕೊಳ್ಳಿ. 27th ಕ್ವಶನ್, ಹೂ ವಾಸ್ ದ ಫೌಂಡರ್ ಆಫ್ ನಳಂದ ಯೂನಿವರ್ಸಿಟಿ? ನಳಂದ ಯೂನಿವರ್ಸಿಟಿನ ಯಾರು ಫೌಂಡ್ ಮಾಡಿದರು ಅಂತ ಸ್ವಲ್ಪ ರೆಫರೆನ್ಸನ್ನು ಮಾಡೋಣ. ದ ನಳಂದ ಆರ್ಕಿಯೋಲಾಜಿಕಲ್ ಸೈಟ್ ಗಾಟ್ ಇನ್ಕ್ಲೂಡೆಡ್ ಇನ್ ದ ಟೆಂಟೇಟಿವ್ ಲೀಸ್ಟ್ ಆಫ್ ವರ್ಲ್ಡ್ ಹೆರಿಟೇಜ್ ಆನ್ January 9, 2009. Nalanda University was designated a UNESCO's World Heritage Site in 2016. ಇದನ್ನು ಕೇಳಿದ್ದಾರೆ. ತಕ್ಷಶಿಲಾ ಯೂನಿವರ್ಸಿಟಿ ಯಾವಾಗ ಹೆರಿಟೇಜ್ ಆಯಿತು ಅಂತಲೂ ಕೇಳಿದ್ದಾರೆ ಇನ್ನೊಂದು ಕ್ವಶನಲ್ಲಿ. ಹಾಗಾಗಿ ನಾನು ಈ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ನಳಂದ ಯಾವಾಗ ಹೆರಿಟೇಜ್ ಆಯಿತು ಅಂದರೆ ಯುನೆಸ್ಕೋ ಪ್ರಕಾರ 2016 ಆಯಿತು. ದ ನಾಮಿನೇಷನ್ ಡಾಸಿರ್ ವಾಸ್ ಪ್ರಿಪೇರ್ಡ್ ಬೈ ದಿ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ASI and submitted in January 2015 to the World Heritage Committee for the purpose of its inscription in the year 2016. It is the 40th World Heritage Committee. ಸೊ ಆನ್ಸರ್ ಇವೆಲ್ಲ ನಿಮ್ಮ ರೆಫರೆನ್ಸಿಗಷ್ಟೇ. ಇದನ್ನು ಯಾವಾಗ ಹೆರಿಟೇಜ್ ಸೈಟ್ ಆಗಿ ಕ್ರಿಯೇಟ್ ಮಾಡ್ತು ಅನ್ನಲಿಕ್ಕೆ 2016 ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಮತ್ತು ಯಾರು ರೆಕಮೆಂಡ್ ಮಾಡಿದರು, ಎಷ್ಟನೇ ವರ್ಲ್ಡ್ ಹೆರಿಟೇಜ್ ಕಮಿಟಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ಬಟ್ ನಳಂದ ಫೌಂಡ್ ಮಾಡಿದ್ದು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಬಂದುಬಿಟ್ಟು ಕುಮಾರಗುಪ್ತ. 28ನೇ ಕ್ವಶನ್, ವೆನ್ ದ ಯುನೆಸ್ಕೋ ಡಿಕ್ಲೇರ್ ತಕ್ಷಶಿಲಾ ಆಸ್ ವರ್ಲ್ಡ್ ಹೆರಿಟೇಜ್ ಸೈಟ್? ನೋಡಿ, ಆಗಲೇ ನಳಂದ ಕೇಳಿದರು, ಈಗ ತಕ್ಷಶಿಲಾ ಕೇಳಿದ್ದಾರೆ. ಇದು ನಳಂದ ಬೆಳಿಗ್ಗೆ ಸೆಷನಲ್ಲಿ ಕೇಳಿದರೆ, ತಕ್ಷಶಿಲಾ ಆಫ್ಟರ್ನೂನ್ ಸೆಷನಲ್ಲಿ ಕೇಳಿರ್ತಾರೆ. ಹಾಗಾಗಿ ನಾವು ಸಿಮಿಲರ್ ಕ್ವಶನ್ಸನ್ನು ಆದಷ್ಟು ನೋಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ರೆಫರೆನ್ಸ್ ಮಾಡೋಣ. ತಕ್ಷಶಿಲಾ ವಾಸ್ ಡೆಸಿಗ್ನೇಟೆಡ್ ಎ ಯುನೆಸ್ಕೋಸ್ ವರ್ಲ್ಡ್ ಹೆರಿಟೇಜ್ ಸೈಟ್ ಇನ್ 1980, ಇನ್ ಪರ್ಟಿಕ್ಯುಲರ್ ಫಾರ್ ದ ರೂಯಿನ್ಸ್ ಆಫ್ ದಿ 4 settlement sites, which reveals the pattern of urban evaluation on the Indian subcontinent through more than 5 countries. The Ramayana described Takshashila as a magnificent city famed for its wealth, which was founded by Bharata, the younger brother of Rama. Bharata, who also founded nearby Pushkalavati, installed his 2 sons, Taksha and Pushkala, as the ruler of the 2 cities.
The United Nations Educational, Scientific and Cultural Organization UNESCO. World Heritage Sites are important places of cultural and natural heritage as described in the UNESCO World Heritage Convention established in 1972. There are 32 World Heritage Sites located in India. These included 30 cultural sites, 7 natural sites, and 1 mixed criteria site. India has the 60th largest number of sites in the world. ಸಿ ನಮ್ಮ ಹಂಪಿ ಹೊಸಪೇಟೆ ಕೂಡ ನಮ್ಮ ಹೆರಿಟೇಜ್ ಅಂದರೆ ಯುನೆಸ್ಕೋ ಹೆರಿಟೇಜ್ ಸೈಟಲ್ಲಿ ಕಾಣ್ಬೋದು. ಇಂಡಿಯಾದಲ್ಲಿ 38 ವರ್ಲ್ಡ್ ಹೆರಿಟೇಜ್ ಸೈಟ್ಗಳನ್ನ ನಾವು ಕಾಣ್ಬೋದು. ಅದರಲ್ಲಿ 30 ಕಲ್ಚರಲ್ ಸೈಟು, 7 ನ್ಯಾಚುರಲ್ಸು, 1 ಮಿಕ್ಸಡ್ ಕ್ರೈಟೀರಿಯಾ ಇದೆ. ಇದು ಕೂಡ ನೆನ್ಪಿಟ್ಕೊಳ್ಳಿ. ಸೊ ಆನ್ಸರು ವೆನ್ ದ ಯುನೆಸ್ಕೋ ಡಿಕ್ಲೇರ್ ತಕ್ಷಶಿಲಾ ಹ್ಯಾಸ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೇಳಿದರೆ 1980ಯಲ್ಲಿ ಹೆರಿಟೇಜ್ ಸೈಟ್ ಅಂತೇಳಿ ಡಿಕ್ಲೇರ್ ಮಾಡಿದರು. ನೆಕ್ಸ್ಟ್ 29ನೇ ಕ್ವಶನ್ನು, ಫುಲ್ ಫಾರ್ಮ್ ಆಫ್ IoT. ರೆಫರೆನ್ಸ್ ಇಂಟರ್ನೆಟ್ ಆಫ್ ಥಿಂಗ್ಸ್. IoT ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್. IoT devices can be used to monitor and control the mechanical, electrical and electronic systems used in various types of buildings. The Internet of the Things IoT is the connectivity of physical objects such as vehicles, devices, buildings and electronics and the networks that allow them to interact, collect and exchange data. Learner Internet of Things from IIT Bangalore faculty and industry expert make growth your number one priority. Learn only that what matters to your future courses. Java, Python, IntelliJ, JUnit, Git, GitHub, IoT application and domains. IoT ಅನ್ನೋದು ಒಂದು ಇಂಟರ್ನೆಟ್ ಥಿಂಗ್ಸ್. ಇದನ್ನು ನಾವು ಬೇರೆ ಬೇರೆ ಎಲ್ಲ ರೀತಿಯ ಕನೆಕ್ಟಿವಿಟಿಗಾಗಿ ಯೂಸ್ ಮಾಡ್ತೀವಿ IoTನ. ಸೊ IoTನ ಡೆವಲಪ್ ಮಾಡಿದ್ದು IIT ಬೆಂಗಳೂರು. ಸೊ ಆನ್ಸರ್ ಇಂಟರ್ನೆಟ್ ಆಫ್ ಥಿಂಗ್ಸ್, IoT ಫುಲ್ ಫಾರ್ಮ್. ನೆಕ್ಸ್ಟ್ 30ನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಪೊಲ್ಯೂಟೆಂಟ್ ಕ್ಯಾನ್ ಕಾಸ್ ಕ್ಯಾನ್ಸರ್ ಇನ್ ಹ್ಯೂಮನ್ಸ್ ಅಂತ ಕೇಳಿದ್ದಾರೆ. ಈ ಥರ ಕ್ವಶನ್ಸ್ ಕೇಳಿದ್ದಾರೆ ಅಂದರೆ ನೀವು ಬೇರೆ ಬೇರೆ ಡಿಸೀಸಸ್ಸಿಗೆ ಕಾರಣ ಯಾವ ಒಂದು ಸಿಂಡ್ರೋಮ್, ಯಾವ ಒಂದು ವೈರಸ್ಗಳಿಂದ ಬರುತ್ತೆ ಅನ್ನೋದನ್ನ ತಿಳ್ಕೊತಾ ಹೋಗಿ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಹ್ಯೂಮನ್ಸಲ್ಲಿ ಕ್ಯಾನ್ಸರ್ನ ಕ್ರಿಯೇಟ್ ಮಾಡುವಂಥ ಪೊಲ್ಯೂಟೆಂಟ್ ಯಾವುದು ಅಂತ ಕೇಳಿದರೆ ಪೆಸ್ಟಿಸೈಡ್ಸ್, ಮರ್ಕ್ಯೂರಿ ಅಂತ ಹೇಳ್ಬೋದು. ಸೊ ಆನ್ಸರ್ ಪೆಸ್ಟಿಸೈಡ್ಸ್, ಮರ್ಕ್ಯೂರಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಮೋಸ್ಟ್ ಹಜಾರ್ಡಸ್ ಸಬ್ಸ್ಟೆನ್ಸ್ ಅಂತ ಕೇಳಿದ್ದಾರೆ. ಆಪ್ಷನ್ ಬಂದುಬಿಟ್ಟು ಪ್ಯಾಥೋಜೆನ್ಸು, ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸು, ನಾನ್ ರಿಯಾಕ್ಟಿವ್ ಸಬ್ಸ್ಟೆನ್ಸು ಮತ್ತು ಬೊಟೊಲಿನಿಯಮ್ ಅಂತ ಕೇಳಿದ್ದಾರೆ. ಡಿ ಬೊಟೊಲಿನಿಯಮ್. ಸೊ ಆನ್ಸರ್ ಬಂದುಬಿಟ್ಟು ಬೊಟೊಲಿಯಮ್. ಆ್ಯಸ್ ಫರ್ ಇನ್ಫಾರ್ಮೇಷನ್ ವಿಚ್ ಟೇಕನ್ ಫ್ರಮ್ ದಿ ಕ್ಯಾಂಡಿಡೇಟ್ ಹೂ ಅಟೆಂಡೆಡ್ 24th, 25th ಆಫ್ ನೆಟ್ ಎಕ್ಸಾಮ್. ಯಾರು 2020 ಸೆಪ್ಟೆಂಬರ್ 24, 25ರಲ್ಲಿ ಎಕ್ಸಾಮ್ ಬರ್ತಿದ್ರು ಆ ಅಭ್ಯರ್ಥಿಗಳ ಹತ್ರ ನಾವು ಕೇಳಿ ತಿಳ್ಕೊಂಡಾಗ ಕೆಲವೊಂದು ಇನ್ಫಾರ್ಮೇಷನ್ನ ಅವ್ರು ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ನಮಗೆ ಕ್ವಶನ್ ಸಿಗದೇ ಇರೋ ಕಾರಣಕ್ಕೆ, ಯಾವ ಬೇಸಿಸಲ್ಲಿ ಕ್ವಶನ್ಗಳು ಅರೈಸ್ ಆಗಿದ್ವು ಅನ್ನೋದು ಗೊತ್ತಿರೋ ಕಾರಣಕ್ಕೆ ಅವನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ದೀವಿ. ಯಾವ್ಯಾವ ಬೇಸಿಸ್ ಮೇಲೆ ಕೇಳಿದ್ದಾರೆ ಅಂದರೆ ರಿಸರ್ಚ್ ಎಥಿಕ್ಸ್ ಆ್ಯಂಡ್ ಎಫೆಕ್ಟಿವ್ ಟೀಚಿಂಗ್ ಮೇಲೆ ಕೇಳಿದ್ದಾರೆ, ಆಮೇಲೆ ಪಾರ್ಷಿಯಲ್ ಅಫಾರ್ಮೇಟಿವ್ ಮೇಲೆ ಕೇಳಿದ್ದಾರೆ, ರಿಪ್ರೆಸೆಂಟ್ಸ್ ಇರುತ್ತೆ ಸಮ್ ನಾಟ್ ಅಂತೇಳಿ ಅದ್ರ ಬಗ್ಗೆ ಕೇಳಿದ್ದಾರೆ. ಪಾರ್ಷಿಯಲ್ ಅಫಾರ್ಮೇಟಿವ್ ಬೇಸ್ ಮೇಲೆ ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ರಿಪ್ರೆಸೆಂಟ್ ಟು ಸಮ್ಸ್ ಆ ಥರ ಕೇಳಿದ್ದಾರೆ, ಸಮ್ಸು ಸಮ್ ನಾಟು. ಮತ್ತು ಡಯಾಗ್ರಾಮ್ ಬೇಸಿಸಲ್ಲಿ ಈಸಿ ಪರ್ಸೆಂಟೇಜ್ ಬೇಸ್ಡ್ ಕ್ವಶನ್ಸನ್ನು ಕೇಳಿದ್ದಾರೆ. ನೆಕ್ಸ್ಟು ರೀಡಿಂಗ್ ಕಾಂಪ್ರಿಹೆನ್ಸಿವಲ್ಲಿ ಮಾರ್ಕೆಟಿಂಗ್ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ರಿಸರ್ಚ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿದ್ದಾರೆ. ಆಮೇಲೆ ಕರೆಂಟ್ ಅಫೇರ್ಸ್ ಮೇಲೆ ಮೋರ್ ದೆನ್ 3 ಕ್ವಶನ್ಸನ್ನು ಕೇಳಿದ್ದಾರೆ. ಆಮೇಲೆ ಇಂಡಿಯನ್ ಲಾಜಿಕ್ ಕೂಡ ಕೇಳಿದ್ದಾರೆ. ಸೊ ಇಷ್ಟನ್ನು ಕೂಡ ಪ್ರಿಪೇರ್ ಆದರೆ ಯು ವಿಲ್ ಗೆಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ಫಸ್ಟ್ ಪೇಪರ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತು ಯಾರು KCET ನೆಟ್ ಆಸ್ಪಿರೆಂಟ್ಸ್ ಇರ್ತಾರೋ ಅವರಿಗೆ ತಪ್ಪದೇ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ವಿಡಿಯೋ ಬಗ್ಗೆ ನೀವೇನಾದರೂ ಸಜೆಸ್ಟ್ ಮಾಡೋದಿದ್ರೂ ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಹಾಗೆ ಶೇರ್ ಮಾಡೋದನ್ನು, ಲೈಕ್ ಮಾಡೋದನ್ನು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀದೇ ಇರಿ. ಥ್ಯಾಂಕ್ ಯು.